ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ಎಷ್ಟು ಚೆನ್ನಾಗಿ ನಮ್ಗೆ ಕಣ್ ತೆರೆಸ್ತಾ ಇದ್ದಾನೆ ಅನ್ನೋದಕ್ಕೆ, ಸಹಜಂ ಕರ್ಮ ಅಂದ್ರೆ ನಿನ್ನ ವರ್ಣಾಶ್ರಮಕ್ಕೆ ಯಾವ ಕೆಲಸ ಬಂದಿದೆ ಅದನ್ನ ನೀನು ಮಾಡಿದ್ರೆ ಸಾಕು, ನೀನೇನ್ ಜಾಸ್ತಿ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಅದನ್ನ ನೀನ್ ನನಗೆ ಅರ್ಪಿಸ್ಬಿಡು ಸಾಕು, ನಾನ್ ನಿನಗೆ ಮೋಕ್ಷವನ್ನ ಮತ್ತೆ ಮುಕ್ತಿಯನ್ನ ಕೊಡ್ತೀನಿ. ಹಾಗೆ ನಾವೇನ್ ಮಾಡ್ತೀವಿ, ನಮ್ಮ ವರ್ಣಕ್ಕೆ ಯಾವ ಕೆಲಸ ಬಂದಿದೆ ಅದು ಬಿಟ್ಟು ಬೇರೆ ಕೆಲಸ ಮಾಡೋದಿಕ್ಕೆ ಹೋದ್ರೆ ಅದು ಸುಲಭವಾಗಿದ್ರೂ ಸಹ ಅದು ಒಳ್ಳೇದಲ್ಲ. ಸ್ವಧರ್ಮ ಅಂದ್ರೆ ನಿನ್ನ ಧರ್ಮದಲ್ಲೇ ನೀನು ಕೆಲಸವನ್ನ ಮಾಡ್ಬೇಕು. ಕಾರಣ ಇಷ್ಟೇ, ಮೊದಲು ಅದ್ರಲ್ಲಿ ನಿನಗೆ ದೋಷ ಕಾಣಿಸ್ಬೋದು, ಅದ್ರಲ್ಲಿ ಬೆಂಕಿ ಹತ್ತೋದಿಕ್ಕಿಂತ ಮುಂಚೆ ಹೊಗೆ ಆಡೋ ಹಾಗೆ ನಿಂಗೆ ಹೊಗೆನೇ ಇದೆ, ದೋಷನೇ ಇದೆ ಅಂತ ಅನ್ನಿಸ್ಬೋದು. ಆದರೆ ನೀನು ನಿನ್ನ ವರ್ಣಕ್ಕೆ, ನಿನ್ನ ಆಶ್ರಮಕ್ಕೆ ಏನ್ ಬಂದಿದೆ ಅದನ್ನ ನೀನು ಕರ್ತವ್ಯ ಮಾಡ್ಲೇಬೇಕು. ಅದರಿಂದನೇ ನೀನು ನನ್ನನ್ನ ಪಡೆಯೋದಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹೋಗ್ತಾನ. ಹಾಗಿದ್ರೆ ಒಬ್ಬ ವ್ಯಕ್ತಿ ಬೇಕಾಗಿರೋದು ಏನು? ಹಾಗಿದ್ರೆ ನಾವಿನ್ನೂ ಹೇಗೆಲ್ಲ ಅವನನ್ನ ಸೇರ್ಬೋದು, ಅವನನ್ನ ಮುಟ್ಬೋದು? ಯಾಕೆ ಅಂತ ಅಂದ್ರೆ, ಸ್ವಧರ್ಮ ಅಂತ ಅಂದಾಗ ನಮ್ಗೆ ಗೊತ್ತಾಯ್ತು, ಹೀಗಿರೋದ್ರ ಜೊತೆಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕ್ವಾಲಿಟೀಸ್ನ ಭಗವಂತ ಆಡ್ ಮಾಡ್ತಾ ಇದ್ದಾನೆ. ಅಂದ್ರೆ ಎಲ್ಲರಿಗೂ ಕಂಪ್ಲೀಟ್, ಎಲ್ರಿಗೂ ಒಂದೇ ತರ ಪಾಠ ಅಂತ ಹೇಳ್ತಾರಲ್ಲ, ಆ ರೀತಿ ಎಲ್ಲರಿಗೂ ಮುಟ್ಟೋ ಹಾಗೆ ಭಗವಂತ ನಮ್ಗೇನ್ ಹೇಳ್ತಾ ಇದ್ದಾನೆ, ಇನ್ನು ನೀನ್ ಹೇಗಿರ್ಬೇಕು, ಹಾಗಿದ್ರೆ ಮಾತ್ರ ನೀನ್ ನನ್ನನ್ನ ಸೇರ್ತೀಯಾ ಅಂತ ಹೇಳ್ತಾ ಹೋಗ್ತಾನೆ. ಹಾಗಿದ್ರೆ ಅದು ಹೇಗಿರ್ಬೇಕಪ್ಪ ಅಂದ್ರೆ, ಅಸಕ್ತ ಬುದ್ಧಿ ಅಂದ್ರೆ ಅನಾಸಕ್ತ ಬುದ್ಧಿಯನ್ನ ಹೊಂದಿದ, ಸರ್ವತ್ರ ಎಲ್ಲಾ ಕಡೆಗಳಲ್ಲಿ ಜಿತ ಆತ್ಮ ಅಂದ್ರೆ ಮನಸ್ಸಿನ ನಿಯಂತ್ರಣವನ್ನು ಹೊಂದಿದ, ವಿಗತ ಸ್ಪೃಹ ಭೌತಿಕ ಆಸೆಗಳಿಂದ ನೈಷ್ಕರ್ಮ್ಯ ಸಿದ್ಧಿಂ ಪ್ರತಿ ಕ್ರಿಯಾರಹಿತ ರಹಿತವಾದ ಸಿದ್ಧಿ, ಪರಮಂ ಪರಮೋನ್ನತವಾದ, ಸನ್ಯಾಸೇನ ಸನ್ಯಾಸಾಶ್ರಮದಿಂದ ಅಧಿಗಚ್ಚತಿ ಹೊಂದುತ್ತಾನೆ. ಅಂದ್ರೆ ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ ಭಗವಂತ ಅಂದ್ರೆ, ಅಸಕ್ತ ಬುದ್ಧಿ ಸರ್ವತ್ರ ಅಂದ್ರೆ, ಸರ್ವತ್ರ ಅಂದ್ರೆ ಎಲ್ಲಾ ಕಡೆ. ಅಸಕ್ತ ಬುದ್ಧಿ, ಬುದ್ಧಿ ಅಂದ್ರೆ ಎರಡು ತರ ಬುದ್ಧಿ. ಒಂದು ಮನಸ್ಸಿಗೆ ಯಾವಾಗ್ಲೂ ಬೇಕು 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 ಅಂತ ಇರುತ್ತೆ. ಇನ್ನೊಂದು ಬುದ್ಧಿ ಅಂತ ಅಂದ್ರೆ ಬೇಕೇ ಬೇಕು. ಮನಸ್ಸು ಬೇಕು ಅಂತ ಕೇಳುತ್ತಷ್ಟೇ, ಆದ್ರೆ ಬುದ್ಧಿ ಏನ್ ಮಾಡುತ್ತೆ, ಬೇಕೇ ಬೇಕು ಅಂತ ಹಠ ಮಾಡುತ್ತೆ. ಈ ಬುದ್ಧಿಯನ್ನ ಅಂಟಿಕೊಳ್ಳದೆ ಇರೋದೇ ಅಸಕ್ತ ಬುದ್ಧಿ. ಅಂದ್ರೆ ಅದೇ ಹೇಳದ್ನಲ್ಲ, ಈ ಅಂಟ್ಕೊಳ್ಳೋದು ಅಂದ್ರೆ ಎರಡು ವಿಧ. ಒಂದು ಮನಸ್ಸಿನಿಂದ ಅಂದ್ರೆ ಬೇಕು ಅಂತ ಹೇಳತ್ತೆ, ಆದ್ರೆ ಬುದ್ಧಿ ಬೇಕೇ ಬೇಕು. ಕೆಲವೊಮ್ಮೆ ಹಠ ಮಾಡುತ್ತೆ ಬುದ್ಧಿ. ನಾವು ಮನಸ್ಸಿಂದ ಅಯ್ಯೋ ಬೇಡ ಬಿಡು, ಅವ್ರಿಗೇನೋ ಬೇಜಾರಾಗತ್ತೆ ಅಂತ ಮನಸ್ಸಾದ್ರೂ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಳುತ್ತೆ, ಒಳ್ಳೆ ಮಗು ತರ. ಆದ್ರೆ ಈ ಬುದ್ಧಿ ಇದೆಯಲ್ಲ ತುಂಬಾ ಹಠಮಾರಿ, ಬೇಕೇ ಬೇಕು. ಅವ್ರು ಯಾಕೆ ಕಾಲ್ ಮಾಡಲ್ಲ, ನನಗ್ ಕಾಲ್ ಮಾಡ್ಲೇಬೇಕು, ನನ್ ಜೊತೆ ಮಾತಾಡ್ಲೇಬೇಕು ಅಲ್ವಾ, ಎಷ್ಟೊಂದು ಆಸೆ ಪಡುತ್ತೆ. ಆ ರೀತಿ ಎಲ್ಲ ವಿಷಯಗಳಲ್ಲಿ ಅವನು ಯಾವುದೇ ರೀತಿಯಾದಂತಹ ಅಸಕ್ತ ಬುದ್ಧಿಯನ್ನ ಹೊಂದಿರ್ತಾನೆ. ಅಂದ್ರೆ ಈ ಲೌಕಿಕ ವಿಷಯಗಳಲ್ಲಿ ನನಗೆ ಬೇಕು ಅನ್ನೋದು ಅವನಿಗೆ ಇರೋದೇ ಇಲ್ಲ, ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಅಂದ್ರೆ ಎಲ್ಲವೂ ಸಹ ಅವನು ಅವನ ಕರ್ತವ್ಯ ಅಂತ ಮಾಡ್ತಾನೆ ವಿನಃ ಯಾವುದಕ್ಕೂ ಸಹ ಅವನು ಅಂಟಿಕೊಳ್ಳೋದಿಲ್ಲ. ಹಾಗೇನೆ ಈ ಲೌಕಿಕ ವಿಷಯಗಳಲ್ಲಂತೂ ಅವನು ಅಂಟ್ಕೊಳ್ಳೋದೇ ಇಲ್ಲ. ಇನ್ನೊಂದು ಅಸಕ್ತ ಅಂತ ಅಂದ್ರೆ, ಅಂದ್ರೆ ಭಗವಂತ, ಸಕ್ತ ಅಂದ್ರೆ ಬೇಕು. ಅಂದ್ರೆ ನನಗೆ ಈ ಲೌಕಿಕವಾಗಿ ಏನೆಲ್ಲ ಸುಖಗಳಿದೆ ಅದು ಯಾವುದೂ ನನಗೆ ಬೇಡ, ಭಗವಂತ ನೀನೇ ಬೇಕು, ಐ ವಾಂಟ್ ಯು. ಮಗು ಹೇಳುತ್ತಲ್ಲ, ಅಮ್ಮ ಬೇಕು, ಜಸ್ಟ್ ಲೈಕ್ ದಟ್ ಭಗವಂತ ನೀನೇ ಬೇಕು, ನನಗೆ ಮುಕ್ತಿ ಬೇಕು, ನನಗೆ ಮೋಕ್ಷ ಬೇಕು, ನನಗೆ ಈ ಭೂಮಿ ಮೇಲಿರೋದು ಬೇಡ. ಕಾರ್ ಕೊಡ್ತೀನಿ ಇರು, ಬಂಗ್ಲೆ ಕೊಡ್ತೀನಿ ಇರು, ಒಳ್ಳೆ ಗಂಡನ್ ಕೊಡ್ತೀನಿ ಇರು, ಒಳ್ಳೆ ಮಕ್ಳನ್ ಕೊಡ್ತೀನಿ ಇರು, ಒಳ್ಳೆ ಹೆಂಡತಿ ಕೊಡ್ತೀನಿ, ಸುಂದರವಾಗಿದ್ದಾಳೆ ಇರು. ನನಗಿದ್ ಯಾವ್ದು ಬೇಡ.
ನನಗ್ ಬೇಕಾಗಿರೋದೇನು? ನೀನೇ ಬೇಕು. ಆದ್ರೆ ನೀನು ಬೇಕು ಅಂತ ನೀನು ಕರೆಸ್ಕೊಳ್ಳೋವರೆಗೂ ನನ್ನ ಈ ಭೂಲೋಕದಲ್ಲಿ ಏನೆಲ್ಲ ನನಗೆ ನೀನು ಕರ್ತವ್ಯವನ್ನ ವಹಿಸಿದ್ಯಾ, ಐ ಆಮ್ ಡೂಯಿಂಗ್ ದಟ್. ಕೆಲ್ಸ ಬಿಟ್ಬಿಟ್ಟು ನೀನೇ ಬೇಕು ಅಂತ ಹಠ ಮಾಡ್ತಿಲ್ಲ. ಕೆಲ್ಸ ಮಾಡ್ತಾ ಮಾಡ್ತಾ ಭಗವಂತ ನೀನೇ ಬೇಕು. ನೋಡಿ, ಅಂದ್ರೆ ಕೆಲವೊಮ್ಮೆ ಹೆಂಗಸರುಗಳಿರ್ತಾರೆ, ಅವ್ರು ಕೋಪ ಮಾಡ್ಕೊಂಡಿರ್ತಾರೆ. ಆ ಯಾವ ವಿಷಯಕ್ಕೆ ಯಾರ ಹತ್ರನಾದ್ರು ಕೋಪ ಮಾಡ್ಕೊಳ್ಳಿ. ಆದ್ರೆ ನಮ್ಮ ಹೆಂಗಸ್ರಲ್ಲಿರೋ ಒಂದು ತುಂಬಾ ಸ್ಪೆಷಲ್ ಕ್ವಾಲಿಟಿ ಏನು ಗೊತ್ತಾ? ಕೋಪನೂ ಮಾಡ್ಕೊಂಡಿರ್ತೀವಿ. ಅಟ್ ದ ಸೇಮ್ ಟೈಮ್ ಕೆಲ್ಸನೂ ಮಾಡ್ತಾ ಇರ್ತೀವಿ. ಅಡ್ಗೆ ಮಾಡೋದ್ ತಪ್ಸಲ್ಲ, ಮನೆ ಕ್ಲೀನ್ ಮಾಡೋದ್ ತಪ್ಸಲ್ಲ. ಅ ಅ ಈಗ ಉದಾಹರಣೆ, ಯಾರಾದ್ರು ಕಾಫಿ ಬೇಕು ಅಂದ್ರೆ ಅವ್ರಿಗೆ ಎಷ್ಟು ಸಕ್ಕರೆ ಬೇಕು, ಅವರಿಗೆ ಟೀ ಬೇಕಾ, ಕಾಫಿ ಬೇಕಾ, ಏನ್ ಬೇಕಾ ಎಲ್ಲ ಮಾಡ್ಕೊಡ್ತೀವಿ. ಕೋಪ ಮಾಡ್ಕೊಂಡಿರ್ತೀವಿ. ಅಲ್ವಾ? ಕೋಪ ಮಾಡ್ಕೊಂಡ್ರು ನಾವೇನಾದ್ರು ಕೆಲಸ ಮಾಡೋದ್ ಬಿಟ್ಟಿರ್ತೀವಾ? ಇಲ್ಲ. ಅದೇ ರೀತಿ ಇಲ್ಲೂ ಅಷ್ಟೇ. ನಾವು ಭೂಲೋಕದಲ್ಲಿ ಇದೀವಿ ಅಂದಾಗ ಅವನು ಏನೋ ಸಮ್ ವರ್ಕ್ ನ ಕೊಟ್ಟಿದ್ದಾನೆ. ಆ ಕರ್ಮವನ್ನ ನಾವು ಮಾಡ್ಲೇಬೇಕು. ಆದರೆ ಭಗವಂತ ನೀನೇ ಬೇಕು. ನೀನ್ ಬಿಟ್ಟು ನನಗ್ ಬೇರೆ ಏನೂ ಬೇಡ. ನೀನೇ ಬೇಕು. ಹಾಗೇನೆ ಈ ಮನಸ್ಸು ಆ ಏನು ಇದೆ, ಇದು ಧ್ಯಾನದಲ್ಲಿ ಕೂರೋದಿಕ್ಕೆ, ಕರ್ಮ ಮಾಡೋದನ್ನ ಮಾಡುವುದರ ಜೊತೆಗೆ ಭಗವಂತನನ್ನ ಸೇರುವುದಕ್ಕೆ ಇದು ನಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಯಾವುದು? ಈ ಅಸಕ್ತ ಬುದ್ಧಿ. ಇದು ಕೆಲಸ ಮಾಡ್ತಾ ಮಾಡ್ತಾ ಅಂದ್ರೆ ಕರ್ಮ ಮಾಡ್ತೀವಿ. ಆದ್ರೆ ಅದಕ್ಕೆ ಯಾವುದಕ್ಕೂ ಸಹ ನಾವು ಅಂಟ್ಕೊಳ್ಳೋದಿಲ್ಲ. ಯಾಕಪ್ಪ ಅಂತ ಅಂದ್ರೆ ಜಿತಾತ್ಮ. ಜಿತಾತ್ಮ ಅಂತ ಅಂದ್ರೆ ಯಾವಾಗ ಅವನು ಮನಸ್ಸನ್ನ ಗೆದ್ದು ಬಿಡ್ತಾನೆ. ಅಂದ್ರೆ ಮನಸ್ಸನ್ನ ಗೆಲ್ಲೋದು ಅಂದ್ರೆ ಏನು? ನಮಗೆ ಅನುಕೂಲಕರವಾಗುವ ಹಾಗೆ ನನ್ನ ಮನಸ್ಸು ಇರುತ್ತೆ. ಅದಕ್ಕೆ ನೋಡಿ ಭಗವಂತ ಹೇಳಿರೋದು, ಹೂ ಇಸ್ ಯುವರ್ ಬೆಸ್ಟ್ ಫ್ರೆಂಡ್? ನಿನ್ನ ಮನಸ್ಸು. ಹೂ ಇಸ್ ಯುವರ್ ಬೆಸ್ಟ್ ಎನಿಮಿ? ನೀನ್ ಯಾರನ್ನ ತುಂಬಾ ದ್ವೇಷ ಮಾಡ್ತೀಯ, ಯಾರದು? ನನ್ನ ಮನಸ್ಸು. ಯಾಕೆ ಅಂತ ಅಂದ್ರೆ ಡಾಕ್ಟರ್ ಹೇಳಿರ್ತಾರೆ, ನಿಮಗೆ ಶುಗರ್ ಇದೆ, ನೀವು ಶುಗರ್ ತಿನ್ಬೇಡಿ. ಅಥವಾ ನೀವು ದಪ್ಪ ಇದ್ದೀರಾ, ನೀವು ಡೈಲಿ ವಾಕ್ ಮಾಡ್ಬೇಕು, ನೀವು ಡೈಲಿ ಎಕ್ಸರ್ಸೈಸ್ ಮಾಡ್ಬೇಕು. ಆದ್ರೆ ಈ ಮನ್ಸೇನ್ ಮಾಡತ್ತೆ ಗೊತ್ತಾ? ಏ ಏನಾಗಲ್ಲ, ಇವತ್ತೊಂದಿನ ಸ್ವೀಟ್ ತಿನ್ಬಿಡು, ಇನ್ನೊಂದು ಇನ್ಸುಲಿನ್ ತಗೊಂಡ್ರಾಯ್ತು. ಅಲ್ವಾ? ಇವತ್ತೊಂದಿನ ಮಲ್ಕೊಂಬಿಡು, ಇವತ್ತೊಂದಿನ ವಾಕಿಂಗ್ ಹೋಗಿಲ್ಲ ಅಂದ್ರೆ ಏನಾಗಲ್ಲ, ಮಲ್ಕೊಂಬಿಡು 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 ಅಂತ ಮಲಗ್ಸಿದೆ. ಅದೇ ಒಳ್ಳೆ ಮನ್ಸೇನ್ ಮಾಡತ್ತೆ? ನೋ, ನೀನ್ ಸ್ವೀಟ್ ತಿನ್ಬಾರ್ದು. ನಿಂಗ್ ಡಾಕ್ಟರ್ ಹೇಳಿಲ್ಲ? ಅಟ್ ದ ಸೇಮ್ ಟೈಮ್ ನಡಿ ವಾಕಿಂಗ್ ಹೋಗೋಣ. ದಿಸ್ ಇಸ್ ಯುವರ್ ವಾಕಿಂಗ್ ಟೈಮ್. ನೀನೀಗ ನಿನ್ ಫ್ರೆಂಡ್ ಜೊತೆ ಮಾತಾಡೋ ಹಾಗಿಲ್ಲ. ನಿನ್ ಜೊತೆ ಫ್ರೆಂಡ್ ಜೊತೆ ಮಾತಾಡ್ಬೇಕಾ? ನಿನ್ ಜೊತೆ ಫ್ರೆಂಡ್ ಜೊತೆ ಮಾತಾಡೋ ಹಂಗಿದ್ರು ಇಯರ್ ಫೋನ್ ಹಾಕೋ, ನಡಿ ವಾಕ್ ಹೋಗೋಣ. ಕೆಲವೊಮ್ಮೆ ವಾಕ್ ಹೋಗೋಕ್ ಇಷ್ಟನೇ ಇರಲ್ಲ. ಒಂದ್ ಕೆಲ್ಸ ಮಾಡು, ನಿನ್ ಫ್ರೆಂಡ್ ಜೊತೆ ಮಾತಾಡ್ತಾ ಮಾತಾಡ್ತಾ ನೀನ್ ವಾಕ್ ಮಾಡು. ಯಾಕೆಂದ್ರೆ ನೀನ್ ವಾಕ್ ಮಾಡ್ಲೇಬೇಕು. ಡಾಕ್ಟರ್ ಹೇಳಿದಾರೆ, ದಿಸ್ ಇಸ್ ಫಾರ್ ಯುವರ್ ಹೆಲ್ತ್. ನೋಡಿ, ಹೇಗೆ ನಮ್ಗೆ ಅನುಕೂಲಕರ ಅಂದ್ರೆ ಇದು ದೈಹಿಕ ಲೌಕಿಕ ಸುಖನೇ ಆಯ್ತು. ಆದ್ರೆ ಇಲ್ಲಿ ನಮ್ಮ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ ಭಗವಂತನಿಗೆ ಯಾವಾಗ ನಾವು ಹತ್ತಿರವಾಗ್ತೀವಿ ಅಂತ ಅದು ಪ್ರತಿದಿನ ಪ್ರತಿ ಕ್ಷಣ ಪರಿತಪಿಸ್ತಾ ಇರತ್ತೆ. ನೋಡು, ನೀನ್ ಈ ಕೆಲಸ ಮಾಡಿ ಯಾವುದೇ ರೀತಿಯಾದಂತಹ ಕಾಮದ ಅಪೇಕ್ಷೆಯನ್ನ ಇಟ್ಕೋಬೇಡ, ಫಲದ ಅಪೇಕ್ಷೆಯನ್ನ ಇಟ್ಕೋಬೇಡ, ಬಿಟ್ಬಿಡು. ಭಗವಂತ ಇದ್ದಾನೆ, ಭಗವಂತ ಕೊಡ್ತಾನೆ, ಈ ರೀತಿ. ಹಾಗಾಗಿ ನಮಗೆ ಅನುಕೂಲಕರವಾಗುವ ಹಾಗೆ ಜಿತಾತ್ಮ ಒಬ್ಬ ಯಾವಾಗ ಭಗವಂತ ಬೇಕು ಅಂತ ಹೇಳ್ತಾನೆ, ಅವನಿಗೆ ಒಂದು ಅಸಕ್ತ ಬುದ್ಧಿ ಇರುತ್ತೆ. ಅಂದ್ರೆ ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಅಟ್ ದ ಸೇಮ್ ಟೈಮ್ ಜಿತಾತ್ಮ, ಮನಸ್ಸನ್ನ ಗೆದ್ದಿರ್ತಾನೆ ಅವನು. ಇಲ್ಲ, ಇವತ್ತು ಏಕಾದಶಿ, ನಾನು ಉಪವಾಸ ಮಾಡೇ ಮಾಡ್ತೀನಿ. ಹಾಗೆ ದೇವರ ಬಳಿ ಹೋಗೋದಕ್ಕೆ ನಮ್ಮ ಮನಸ್ಸು ನಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ನಾವ್ ಹೇಳಿದ್ವಲ್ಲ, ನಮ್ಮ ಎಲ್ಲ ಇವತ್ತಿನ ನಮ್ಮ ಪರಿಸ್ಥಿತಿಗೆ ಯಾರು ಕಾರಣ ಅಂದ್ರೆ ನಮ್ಮ ಮನಸ್ಸೇ. ನಾವೇನ್ ಅನ್ಕೊಳ್ತೀವಿ, ಅಪ್ಪ ಅಮ್ಮ ಅವರು ಇವರು ಇನ್ನೊಬ್ರು ಮತ್ತೊಬ್ರು, ಅಯ್ಯೋ ಅವ್ರು ಹಾಗ್ ಮಾಡ್ಬಿಟ್ರು, ಅವ್ರು ಹೀಗ್ ಇಲ್ಲ, ನಿನ್ನ ಮನಸ್ಸದು ಒಪ್ಕೊಂಡ್ಬಿಟ್ಟಿತ್ತು. ಅವತ್ತೆ ನಿನ್ನ ಮನಸ್ಸು ಒಪ್ಕೊಳ್ಳಿಲ್ಲ ಅಂದಿದ್ರೆ ನಿನ್ಗೆ ಇನ್ನೊಂದು ಮಾರ್ಗ ಇತ್ತು, ನೀನದು ನಿನ್ನ ಮನಸ್ಸು ಬಿಡ್ಲಿಲ್ಲ. ಈ ರೀತಿ ಆ ಮನಸ್ಸು ನಮಗೇನ್ ಮಾಡ್ತಾ ಹೋಗುತ್ತೆ, ಸಹಾಯ ಮಾಡುತ್ತೆ. ಮನಸ್ಸನ್ನ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಬೇರೆಯವರ ಮನಸ್ಸನ್ನ ಗೆಲ್ಲೋದು ಕಷ್ಟ ಅಂತ ಅನ್ಕೊಂಡಿದೀವಿ ಕಣ್ರಿ. ಬೇರೆಯವರ ಮನಸ್ಸಲ್ಲ, ನಮ್ಮ ಮನಸ್ಸನ್ನ ನಾವು ಗೆಲ್ಲೋದಿದೆ ಅಲ್ಲ, ಅದು ತುಂಬಾ ಕಷ್ಟ. ನೋಡಿ ಇಲ್ಲಿ
ನಾವು ಒಂದನ್ನಂತೂ 100% ಒಂದು ಅಂಡರ್‌ಲೈನ್ ಮಾಡಿಟ್ಕೋಬೇಕು. ಮೊದಲು ನನ್ನನ್ನ ನಾನು ಪ್ರೀತಿಸುತ್ತಾ, ನನ್ನ ಮನಸ್ಸನ್ನ ನಾನು ಗೆಲ್ಲಬೇಕು. ಯಾಕೆ ನನ್ನ ಮನಸ್ಸನ್ನ ಗೆಲ್ಬೇಕು? ಯಾರೋ ನನ್ನ ಫ್ರೆಂಡ್ ಅಲ್ಲ, ಯಾರೋ ನನ್ನ ಎನಿಮಿ ಅಲ್ಲ. ನನ್ನ ಮನಸ್ಸೇ ನನಗೆ ಶತ್ರು, ನನ್ನ ಮನಸ್ಸೇ ನನಗೆ ಮಿತ್ರ. ನನ್ನ ಮನಸ್ಸನ್ನ ನಾನು ಹಿಡಿದಿಟ್ಟುಕೊಂಡ್ರೆ ನಾನು ನನ್ನ ಭಗವಂತನನ್ನ ಸೇರಬಹುದು. ಹಾಗಾಗಿ ನನ್ನ ಮನಸ್ಸನ್ನ ಗೆಲ್ಲೋದೇ ಕಷ್ಟ. ಬೇರೆಯವ್ರನ್ನಾದ್ರೂ ಹೆಂಗೋ ಒಂಚೂರು ಬಟರ್ ಹಾಕಿ ಗೆದ್ದು ಬಿಡ್ಬೋದು. ಆದ್ರೆ ನನ್ನ ಮನಸ್ಸು ಹೊರಗ್ಬಿಡುತ್ತಲ್ಲ. ಅದನ್ನ ಹೇಗೆ ಕರ್ಕೊಂಡ್ ಬರೋದು? ಅಲ್ವಾ? ವಿಗಿತ ಸ್ಪೃಹ ಅಂದ್ರೆ ಸ್ಪೃಹ ಅಂದ್ರೆ ಆಸೆ. ಆಸೆಯನ್ನ ಬಿಡಬೇಕು. ಈ ಆಸೆ ಯಾವಾಗ ಬಿಡ್ತೀವಿ? ನನ್ನ ಮನಸ್ಸು ನನಗೆ ಮಿತ್ರನಾದಾಗ ಮಾತ್ರ. ನಾನ್ ಹೇಳಿದ್ನಲ್ಲ, ಏನೂ ಆಗಲ್ಲ. ಒಂದು ಸ್ವೀಟ್ ತಾನೇ ತಿನ್ಬಿಡು. ನನ್ನ ಮನಸ್ಸು ಹೊಡೆಯುತ್ತೆ. ನೋ, ಯು ಆರ್ ಇನ್ ಡಯಟ್. ನೋ, ನೀನ್ ಫಿಲ್ಮ್‌ಗೆ ಹೋಗೋ ಹಾಗಿಲ್ಲ. ನೀನ್ ವಾಕ್ ಹೋಗ್ಲೇಬೇಕು. ಫಿಲ್ಮ್‌ಗೆ ಹೋಗಿಲ್ಲ ಅಂದ್ರೆ ಏನೂ ಲಾಸ್ ಇಲ್ಲ. ವಾಕ್ ಹೋಗ್ಲಿಲ್ಲ ಅಂದ್ರೆ ಕ್ಯಾಲೋರಿ ಬರ್ನ್ ಆಗಲ್ಲ. ಇವತ್ತು ತಿಂದಿದ್ದೆಲ್ಲ ನಿನ್ ಹತ್ರನೇ ಇದೆ. ನಡಿ ವಾಕಿಂಗಿಗೆ. ಡಾಕ್ಟರ್ ಹೇಳಿದ್ ಮರ್ತ್ ಹೋಗ್ಬಿಟ್ಟಿದ್ಯಾ? ಅಲ್ವಾ? ಇಲ್ಲಿ ಆಸೆ ಬಿಡಬೇಕು. ಎಲ್ಲ ಆಸೆಗಳನ್ನ, ಲೌಕಿಕವಾದ ಆಸೆಗಳನ್ನ ಬಿಟ್ಟಾಗ ಮಾತ್ರ ಅದು ಸಾಧ್ಯ. ಅದು ಯಾವಾಗ ಅಂದ್ರೆ ನನ್ನ ಮನಸ್ಸು ನನಗೆ ಮಿತ್ರನಾಗಬೇಕು. ನೋಡು, ಅವ್ರು ಸಹಾಯ ಮಾಡ್ತಾರೆ, ಇವ್ರು ಸಹಾಯ ಮಾಡ್ತಾರೆ, ಅವ್ರನ್ನ ನಂಬ್ಕೊಂಬಂದೆ, ಇವ್ರನ್ನ ನಂಬ್ಕೊಂಬಂದೆ, ಅವ್ರು ಹಾಗೆ, ಇವ್ರು ಹೀಗೆ. ಇಲ್ಲ. ಭಗವಂತ ನಿನ್ನನ್ನ ಒಬ್ಬಳನ್ನೇ ಭೂಮಿಗೆ ಕಳಿಸಿದ್ದು. ಹೋಗಬೇಕಾದ್ರೂ ನಿನ್ನೊಬ್ಬಳನ್ನೇ ಕರ್ಕೊಳ್ಳೋದು. ಇದರ ಮಧ್ಯ ನಿನಗೆ ಅಂತ ಕೆಲವು ಡ್ಯೂಟೀಸ್‌ನ ಕೊಟ್ಟಿದ್ದಾನೆ. ಅದನ್ನ ಕರ್ತವ್ಯಗಳನ್ನ ಕೊಟ್ಟಿದ್ದಾನೆ. ಆ ಕರ್ತವ್ಯವನ್ನ ಕೆಲಸ ಅಂತ ಅಂದ್ರೆ ಡ್ಯೂಟಿ ಅಂತ ನೀನು ಮಾಡಬೇಕೇ ವಿನಃ, ಇವತ್ತು ಪ್ರಮೋಷನ್ ಸಿಕ್ಕತ್ತೆ ಅದಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಆಫೀಸಲ್ಲೆಲ್ಲ ಇರುತ್ತೆ ಅಲ್ವಾ? ಆದ್ರೆ ಈ ಭೂಮಿ ಮೇಲೆ ನಾನು ಇರಬೇಕು ಅಂತ ಅಂದ್ರೆ, ಇದೀನಿ ಅಂತ ಅಂದ್ರೆ, ಯಾರ್ದೋ ಪ್ರಮೋಷನ್ ನನಗೆ ಬೇಡ. ಕೇವಲ ಭಗವಂತ ನನಗೆ ಪ್ರಮೋಷನ್ ಕೊಟ್ರೆ ಸಾಕು ಈ ಭೂಮಿ ಮೇಲಿಂದ. ಹಾಗಾಗಿ ಇದು ಯಾವಾಗ ಬರುತ್ತೆ ಅಂದ್ರೆ, ನಾನು ಸಂಪೂರ್ಣವಾಗಿ ಕಂಪ್ಲೀಟ್ ಆಸೆಗಳನ್ನ ಬಿಡಬೇಕು. ಬಿಡೋದು ಸುಲಭನಾ? ಖಂಡಿತ ಇಲ್ಲ. ತುಂಬಾ ಕಷ್ಟ. ನಾವು ಒಂದು ತೀರ್ಮಾನವನ್ನ ಮಾಡ್ತೀವಿ ಅಂದ್ರೇನೆ ಅದೆಷ್ಟು ಕಷ್ಟ ಇರ್ಬೇಕಾರೆ, ಇನ್ನು ಆಸೆಯನ್ನ ಬಿಡಬೇಕು ಅಂದ್ರೆ ಕಷ್ಟ ಅಲ್ವಾ? ಆದ್ರೆ ಒಂದು ದೊಡ್ಡ ಆಸೆ ಇರಬೇಕು. ಭಗವಂತನೇ ಬೇಕು. ಯಾಕೆ ನೀವು ಈ ರೀತಿಯಾದಂತಹ ಧರ್ಮ ಕಾರ್ಯಗಳನ್ನ ಮಾಡ್ತೀರಾ? ಯಾಕೆ ಪ್ರವಚನವನ್ನ ಕೇಳ್ತೀರಾ? ಯಾಕೆ ಪ್ರವಚನವನ್ನ ಮಾಡ್ತೀರಾ? ಯಾಕೆ ಧರ್ಮಶಾಸ್ತ್ರವನ್ನ ತಿಳ್ಕೋಬೇಕು? ಟೈಮ್ ವೇಸ್ಟ್ ಅಲ್ವಾ? ನೋ, ಇಟ್ ಈಸ್ ನಾಟ್ ಟೈಮ್ ವೇಸ್ಟ್. ಇದು ನನ್ನನ್ನ ನನ್ನ ಭಗವಂತನ ಬಳಿ ಕರೆದುಕೊಂಡು ಹೋಗ್ತಾ ಇದೆ ಅಲ್ವಾ? ಅಂದ್ರೆ ಮೋಕ್ಷ ಮುಕ್ತಿ ಬೇಕು ಅಂದಾಗ ನಾನು ನನ್ನ ಭಗವಂತನನ್ನ ಪ್ರೀತಿಸೋದು ಬಿಟ್ಟು ಇನ್ನಾರನನ್ನೂ ಪ್ರೀತಿಸಬಾರದು. ಹಾಗೆ ನನ್ನ ಮನಸ್ಸನ್ನೇ ನಾನು ಮಿತ್ರನನ್ನಾಗಿ ಮಾಡ್ಕೋಬೇಕು. ಆದ್ರೆ ಆ ಮನಸ್ಸನ್ನ ಮಿತ್ರನನ್ನಾಗಿ ಮಾಡು ಅಂತನೂ ಅವನ ಹತ್ರನೇ ಕೇಳ್ಕೋಬೇಕು. ಎಂತಹ ವಿಪರ್ಯಾಸ ಅಲ್ವೇನ್ರಿ? ಯಾಕೆ ವಿಪರ್ಯಾಸ ಅಂದ್ರೆ, ಈ ನನ್ನ ಮನಸ್ಸು ನಾನು ಹೇಳಿದ ಹಾಗೆ ಕೇಳ್ಬೇಕು, ಅದನ್ನ ನಾನು ಹಿಡಿತಕ್ಕೆ ಹಿಡ್ಕೋಬೇಕು ಅಂದ್ರೂನು ಅವನೇ ನನಗೆ ಸಹಾಯ ಮಾಡ್ಬೇಕು ಅಂತ ಅಂದಾಗ ಎಷ್ಟು ಸಾಹಸದ ಕೆಲಸ ಇದು. ಹೀಗಿದ್ರೆ ಏನಾಗುತ್ತೆ? ನಾನು ಎಲ್ಲ ಆಸೆಗಳನ್ನ ಬಿಟ್ಟು ಅಥವಾ ನನ್ನ ಮನಸ್ಸನ್ನ ಗೆದ್ದು ಎಲ್ಲ ಮಾಡ್ತೀನಿ. ನನಗೆ ಯಾವುದೇ ರೀತಿಯಾದಂತಹ ಅಸಕ್ತ ಬುದ್ಧಿ ಇದೆ ಅಂತಾನೆ ಅನ್ಕೊಳ್ಳೋಣ. ಅಂದ್ರೆ ಯಾವುದು ಸಹ ಲೌಕಿಕ ಆಸೆಗಳಿಲ್ಲ. ನನ್ನ ಮನಸ್ಸನ್ನ ನಾನು ಗೆದ್ದಿದ್ದೀನಿ. ನನ್ನ ಮನಸ್ಸೇ ಮಿತ್ರನಾಗಿದ್ದಾನೆ. ಮಿತ್ರನಾದ ಮೇಲೆ ನಾನು ಆಸೆನೂ ಬಿಟ್ಬಿಟ್ಟಿದ್ದೀನಪ್ಪ. ವಾಟ್ ನೆಕ್ಸ್ಟ್? ಹೀಗಿದ್ರೆ ಏನಾಗುತ್ತೆ? ಹೀಗಿದ್ದಾಗ ನೈಷ್ಕರ್ಮ್ಯ, ಮೋಕ್ಷ ದೊರಕತ್ತೆ. ನಿಷ್ಕಾಮದಿಂದ ನಾವು ಯಾವ ಕೆಲಸವನ್ನ ಮಾಡ್ತೀವೋ, ನಿಷ್ಕಾಮ ಅಂದ್ರೆ ಯಾವುದೇ ರೀತಿಯಾದಂತಹ
ಫಲದ ಅಪೇಕ್ಷೆ ಇಲ್ಲದೆ. ಭಗವದ್ಗೀತೆ ಮೊದಲಿನಲ್ಲಿ ಹೇಳಿದ್ದ ನೆನಪು ಈಗ್ಲೂ ಸಹ ಅದು ಹಾಗೇ ಇದೆ ಹಚ್ಚ ಹಸಿರಾಗಿ. ಜಸ್ಟ್ ಅವನು ಪ್ರೀತಿ ಬೇಕು ಕಣ್ರಿ, ಅದಕ್ಕೋಸ್ಕರ ಭಗವದ್ಗೀತೆ ಅಲ್ವಾ? ಹಾಗಿದ್ರೆ ನಿಷ್ಕಾಮ, ಯಾವ ಆಸೆನೂ ಇಲ್ಲ, ಲೌಕಿಕವಾದ ಯಾವ ಆಸೆನೂ ಇಲ್ಲ, ಬೇಕಾಗಿರೋದೊಂದೇ ಭಗವಂತ ಬೇಕು. ಹೀಗಿದ್ದಾಗ ಏನಾಗುತ್ತೆ ಅಂದ್ರೆ ಸಿದ್ಧಿ ಅಂದ್ರೆ ಉಪಾಯ. ಯಾವ ಉಪಾಯ ಸಿಕ್ಕುತ್ತಪ್ಪ ಅಂತ ನೋಡೋದಿದ್ರೆ ಸನ್ಯಾಸ. ಸನ್ಯಾಸ ಅಂತ ಅಂದ್ರೆ ಇಲ್ಲಿವರೆಗೂ ನಾವ್ ಏನೆಲ್ಲ ಹೇಳಿದ್ವಿ, ನಾನು ಯಾವುದೇ ರೀತಿಯಾದಂತಹ ಆಸೆ ಪಡಬಾರ್ದು, ನಾನು ಯಾವುದಕ್ಕೂ ಅಂಟ್ಕೋಬಾರ್ದು, ನನ್ನ ಮನಸ್ಸು ನನಗೆ ಮಿತ್ರನಾಗಿರ್ಬೇಕು, ಅವನೇ ಬೇಕು ಅಂತ ಕೇಳ್ಬೇಕು, ಇದನ್ನೇ ಸನ್ಯಾಸ ಅಂತ ಹೇಳ್ತಿರೋದು. ಹಾಗಾಗಿ ಜಸ್ಟ್ ಅವನ ಪ್ರೀತಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಯಾಕೆ ಮನೆ ಕೆಲಸ ಮಾಡ್ತಾ ಇದ್ದೀರಾ? ಅವನ ಪ್ರೀತಿಗೋಸ್ಕರ. ಯಾಕೆ ಗೋವುಗಳನ್ನ ರಕ್ಷಣೆ ಮಾಡ್ತಾ ಇದ್ದೀರಾ? ಗೋ ಸೇವೆ ಯಾಕೆ ಮಾಡ್ತಾ ಇದ್ದೀರಾ? ಪ್ರದಕ್ಷಿಣೆ ಯಾಕೆ ಹಾಕ್ತಾ ಇದ್ದೀರಾ? ಕೇವಲ ಪ್ರಸಾದವನ್ನೇ ಯಾಕೆ ಸ್ವೀಕಾರ ಮಾಡ್ತೀರಾ? ಏಕಾದಶಿ ಉಪವಾಸ ಯಾಕೆ ಮಾಡ್ತೀರಾ? ಒಳ್ಳೆ ಮಾತನ್ನೇ ಯಾಕ್ರಿ ಆಡ್ತೀರಾ? ನಿಮಗ್ ಕೋಪ ಬರಲ್ವಾ? ನಿಮಗ್ ಸಿಟ್ಟು ಬರಲ್ವಾ? ನಿಮಗ್ ಅಹಂಕಾರ ಇಲ್ವಾ? ಹೌದು, ನೀವ್ ಹೇಳಿದ್ದೆಲ್ಲ ಸರಿ. ಆದ್ರೆ ನಾನು ಈ ರೀತಿ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅವನೇ ನನ್ನನ್ನ ಪ್ರೀತಿಸ್ಲಿ ಅಂತ. ಹೀಗೆ ಒಬ್ಬ ಪ್ರೇಯಸಿ ತನ್ನ ಪ್ರಿಯತಮ ನನ್ನನ್ನ ಪ್ರೀತಿಸ್ಬೇಕು ಅಂತ ಎಲ್ಲವನ್ನ ತ್ಯಾಗ ಮಾಡ್ಬಿಡ್ತಾಳೋ, ಹಾಗೆ ಮನುಷ್ಯನಾದವನು, ಮಾನವ ಜೀವಿಯಲ್ಲಿ ಹುಟ್ಟಿದವನು ಎಲ್ಲವನ್ನ ತ್ಯಾಗ ಮಾಡ್ತಾ ಹೋಗ್ಬೇಕು. ಯಾಕೆ ಅಂತ ಅಂದ್ರೆ ಅವನ ಪ್ರೀತಿಗಾಗಿ ಈ ರೀತಿ ಇದ್ದಾಗ ಅಧಿಗಚ್ಚತಿ, ಪಡೆಯುತ್ತಾನೆ. ಏನನ್ನ ಪಡಿತಾನೆ? ಏಕಾಗ್ ಏಕಾಗ್ರತ ಏಕ ಏಕ ಏಕಾಗ್ರತೆಯಿಂದ ನಾವು ದೇವರನ್ನ ಚಿಂತನೆ ಮಾಡೋದ್ರಿಂದ, ಏಕಾಗ್ರತೆ ನಮ್ಮಲ್ಲಿ ಇದ್ರೆ ನಾವು ಮೋಕ್ಷವನ್ನ ಪಡಿತೀವಿ. ಭಗವಂತ ಆಗ್ಲೇ ಮೋಕ್ಷದ ವಿಷಯವನ್ನ ಹೇಳ್ತಾ ಇದ್ದಾನೆ. ಹೌದಾ? ಹೀಗೆಲ್ಲ ಆದ್ರೆ ಆಮೇಲೆ ಏನಾಗುತ್ತೆ ಅಲ್ವಾ? ನಮಗೆ ಕುತೂಹಲನೇ ಅದು. ಏನಾಗುತ್ತೆ? ವಾಟ್ ನೆಕ್ಸ್ಟ್? ಮೋಕ್ಷ ಸಿಕ್ತು, ನನಗೇನು ಆಸೆ ಇಲ್ಲ, ಏನಾಗುತ್ತಪ್ಪ? ಏನಾಗುತ್ತೆ ಅಂತ ಅಂದ್ರೆ ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾನೆ. ಸಿದ್ಧಿಂ, ಸಿದ್ಧಿಯನ್ನ ಪ್ರಾಪ್ತ, ಪಡೆಯುವವನು, ಯಥಾ ಹೇಗೆ, ಬ್ರಹ್ಮ ಪರಮೋನ್ನತವನ್ನು, ತಥಾ ಹಾಗೆ, ಆಪ್ನೋತಿ ಹೊಂದುತ್ತಾನೆ ಎಂದು, ನಿಬೋಧ ತಿಳಿಯಲು ಪ್ರಯತ್ನಿಸು, ಮೇ ನನ್ನಿಂದ, ಸಮಾಸೇನ ಸಂಗ್ರಹವಾಗಿ, ಏವ ಖಂಡಿತವಾಗಿಯೂ, ಕೌಂತೆಯ ಕುಂತಿ ಪುತ್ರನೇ, ನಿಷ್ಠಾ ಹಂತವು, ಜ್ಞಾನಸ್ಯ ಜ್ಞಾನದ, ಯಾವುದು ಪರ ದಿವ್ಯವಾದ. ಮೋಕ್ಷ ಸಿಕ್ಕರೆ ಏನಾಗುತ್ತೆ ಅಂತ ಕೇಳಿದೆ ಅಲ್ವಾ? ಮೋಕ್ಷ ಸಿಕ್ಕಿದ್ರೆ ಏನಾಗುತ್ತೆ ಅಂದ್ರೆ ಯಾ ಜ್ಞಾನಸ್ಯ ಪರಾನಿಷ್ಠಾ ಅಂದ್ರೆ ಯಾವುದು ಜ್ಞಾನದ ತುತ್ತ ತುದಿಯೋ. ಯಾಕೆ ನಮ್ಗೆ ಜ್ಞಾನ ಬೇಕು? ಈಗ ನನ್ನ ಕರ್ಮವನ್ನ ಮಾಡು ಅಂತಿದ್ಯಾ, ನಾನು ನನ್ನ ಕರ್ಮವನ್ನ ಮಾಡ್ತಿದ್ಯಾ, ಇದ್ರ ಮಧ್ಯೆ ಜ್ಞಾನ ಬೇರೆ ಬೇಕು ಅಂತಿದ್ಯಲ್ಲ, ಯಾಕೆ ಜ್ಞಾನ ಬೇಕು ಅಂತ ಅಂದ್ರೆ ಯಾವುದು ಜ್ಞಾನದ ತುತ್ತ ತುದಿಯೋ. ಯಾಕೆ ನಮ್ಗೆ ಜ್ಞಾನ ಬೇಕು ಅಂದ್ರೆ ನಾನು ಸಿದ್ಧಿಯನ್ನ ಪಡೆಯೋದಿಕ್ಕೆ. ಹೌದಾ? ಏನ್ ಬೇಕು? ಸಿದ್ಧಿ ಅಂದ್ರೆ ಏನು? ಸಿದ್ಧಿ ಅಂದ್ರೆ ಪಡಿತೀನಿ ಅಂತ ಅಲ್ವಾ? ಹಾಗಿದ್ರೆ ಏನ್ ಪಡಿತ್ಯಾ? ಮೋಕ್ಷ. ಮೋಕ್ಷ ಪಡಿತೀನಿ ನಾನು ಯಾವಾಗ ಆಸೆ ಬಿಟ್ಟು ಜ್ಞಾನ ಪಡೆದು ನಾವು ಏಕಾಗ್ರತೆಯಲ್ಲಿ ಧ್ಯಾನಕ್ಕೆ ನಾವು ಸಿದ್ಧವಾಗ್ತಾ ಹೋಗ್ತೀವಿ. ಆಗ ನಮಗೆ ಮೋಕ್ಷ ದೊರಕುತ್ತಾ ಹೋಗತ್ತೆ. ಯಥಾಸಿದ್ಧಿ ಪ್ರಾಪ್ತೋ ಯಥಾ ಬ್ರಹ್ಮ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾವ ಸಿದ್ಧಿಯನ್ನ ಪಡೆದು ಯಾವ ಮಾರ್ಗದಿಂದ ನಾವು ಹೋಗ್ತೀವೋ ಆಗ ನಾವು ಬ್ರಹ್ಮನನ್ನ ಪಡಿತೀವಿ. ಇಲ್ಲಿ ಬ್ರಹ್ಮ ಅಂದ್ರೆ ಏನು? ಒಂದು ಬ್ರಹ್ಮ ಅಂದ್ರೆ ಜ್ಞಾನ, ಸರಿ. ಇನ್ನೊಂದು ಅರ್ಥದಲ್ಲಿ ಬ್ರಹ್ಮ ಅಂದ್ರೆ ಏನು? ಚತುರ್ಮುಖ ಬ್ರಹ್ಮನ ಲೋಕಕ್ಕೆ ಹೋಗ್ತೀವಾ? ಇಲ್ಲ.
ಬ್ರಹ್ಮ ಅಂದ್ರೆ ಒಂದು ಜ್ಞಾನ. ಆಗ್ಲೇ ಇಲ್ಲಿ ಮೇಲ್ಗಡೆ ಹೇಳ್ತಾ ಇದ್ದಿ. ಯಾ ಯಾ ಜ್ಞಾನಸ್ಯ ಅಂದಾಗ್ಲೇ ಅಲ್ಲಿ ಜ್ಞಾನ ಅಂತ ಬಂದ್ ಹೋಯ್ತು. ಇಲ್ಲಿ ಬ್ರಹ್ಮನನ್ನ ಪಡಿತೀವಿ ಅಂದ್ರೆ ಏನು? ಬ್ರಹ್ಮ ಅಂದ್ರೆ ಏನು? ಬ್ರಹ್ಮ ಅಂದ್ರೆ ಮೊದಲಿಗೆ ಹೇಳಿದ್ದಾನೆ ಭಗವಂತ, ಅಪರಬ್ರಹ್ಮ. ಅಪರಬ್ರಹ್ಮ ಅಂದ್ರೆ ಬೇರೆ ಯಾರು ಅಲ್ಲ, ವೇದಗಳ ಅಭಿಮಾನಿ ದೇವತೆಯಾದ ಲಕ್ಷ್ಮಿಯನ್ನ ನಾವು ಪಡಿತೀವಿ. ಯಾಕೆ ಲಕ್ಷ್ಮಿಯನ್ನ ನಾವು ಫಸ್ಟ್ ಪಡಿತೀವಪ್ಪ? ಡೈರೆಕ್ಟ್ ಭಗವಂತನನ್ನೇ ಪಡೆಯೋದಿಕ್ಕೆ ಆಗೋದಿಲ್ವಾ ಅಂದ್ರೆ, ಇಲ್ಲ ರೀ. ನಾವು ಫಸ್ಟ್ ಲಕ್ಷ್ಮಿಯನ್ನ ಪಡಿತೀವಿ. ಯಾಕೆ ಅಂತಂದ್ರೆ, ಲಕ್ಷ್ಮಿಯೇ ಶ್ರೀದೇವಿ, ದುರ್ಗಾದೇವಿ ಆಗಿ ಆಕೆ ನಮಗೆ ಸಾತ್ವಿಕ, ರಾಜಸ, ತಾಮಸ ಗುಣಗಳನ್ನ ಕೊಟ್ಟಿದ್ದಾಳೆ. ಭೂದೇವಿ, ದುರ್ಗಾದೇವಿ ಮತ್ತು ಲಕ್ಷ್ಮೀ ದೇವಿಯಾಗಿ ಆಕೆ ನಮಗೆ ಈ 3 ಗುಣಗಳನ್ನ ಕೊಟ್ಟಿದ್ದಾಳೆ. ಈ 3 ಗುಣಗಳನ್ನ ನಾವು ತ್ಯಜಿಸಿ ಇಲ್ಲಿ ಏನೂ ಬೇಡ ಅಂತ ಅಂದಾಗ ನಮಗೆ ಲಕ್ಷ್ಮಿ ಪಡಿತೀವಿ. ಲಕ್ಷ್ಮಿ ಪಡೆದ ಮೇಲೆ ಇನ್ನು ದೇವರನ್ನ ಇನ್ನಷ್ಟು ಮತ್ತಷ್ಟು ಅತಿ ಹೆಚ್ಚು ನಾವು ಭಕ್ತಿಯನ್ನ ಮಾಡ್ತಾ ಹೋಗ್ತೀವಿ. ಯಾಕೆ ಲಕ್ಷ್ಮಿಯನ್ನ ಪಡೆದ ತಕ್ಷಣ ಭಗವಂತನನ್ನ ಇನ್ನಷ್ಟು ಮತ್ತಷ್ಟು ನಾವು ಪ್ರೀತಿಸೋದಿಕ್ಕೆ ಶುರು ಮಾಡ್ತೀವಿ, ಭಕ್ತಿಯನ್ನ ಮಾಡೋದಿಕ್ಕೆ ಶುರು ಮಾಡ್ತೀವಿ ಅಂದ್ರೆ, ನಿಮಗೆಲ್ಲರಿಗೂ ನೆನಪಿರ್ಬೇಕು ಅಂತ ಅನ್ಕೊಂತೀವಿ. ಮೊದಲು ತಮೋಗುಣ ಬಿಡ್ತಾ ಹೋಗುತ್ತೆ, ಆಮೇಲೆ ರಜೋಗುಣ ಬಿಡ್ತಾ ಹೋಗುತ್ತೆ, ಆಮೇಲೆ ತಾಮಸ ಗುಣವೂ ಸಹ ಬಿಡ್ತಾ ಹೋಗುತ್ತೆ. ಈ 3 ಗುಣಗಳನ್ನ ಬಿಟ್ಟಾಗ ನಾನು ಎಲ್ಲಿರ್ತೀನಿ ಅಂತ ನೋಡೋದಾದ್ರೆ, ನಾನು ಲಕ್ಷ್ಮಿಯ ತೊಡೆಯ ಮೇಲೆ ಮಗುವಿನ ಹಾಗೆ ಮಲಗಿರ್ತೀನಿ ಅನ್ನೋ ಒಂದು ವಿವರಣೆಯನ್ನ ಕೊಟ್ಟಿದ್ವಿ. ಅದೇ ರೀತಿ ಇಲ್ಲಿ ಯಾವಾಗ ನಾವು ಲಕ್ಷ್ಮಿಯ ತೊಡೆಯ ಮೇಲೆ ಮಲ್ಕೊಳ್ತೀವಿ, ಆಗ ಇನ್ನಷ್ಟು ಮತ್ತಷ್ಟು ಭಗವಂತನನ್ನ ಇನ್ನೂ ಪ್ರೀತಿಸೋದಿಕ್ಕೆ ಶುರು ಮಾಡ್ತೀವಿ. ಯಾಕೆ ಇನ್ನಷ್ಟು ಪ್ರೀತಿಸೋದಿಕ್ಕೆ ಶುರು ಮಾಡ್ತೀವಿ ಅಂದ್ರೆ, ಅಮ್ಮ ತೊಡೆಯ ಮೇಲೆ ಮಲಗಿಸ್ಕೊಂಡು ಅಪ್ಪನ ಎಲ್ಲ ಗುಣಗಾನವನ್ನ ಮಾಡಬೇಕಾದ್ರೆ, ಅಪ್ಪನನ್ನ ಹೇಗೆ ಪ್ರೀತಿಸದೇ ಇರುವುದಕ್ಕೆ ಮಗುವಿಗೆ ಸಾಧ್ಯ ಅಲ್ವಾ? ಕಂದ, ಅಪ್ಪ ಹೊರಗಡೆ ಹೋಗಿದ್ದಾರೆ, ಅಪ್ಪ ನಮಗೋಸ್ಕರ ಕಷ್ಟ ಪಡ್ತಾರೆ, ಅವ್ರು ದುಡಿಯೋದೇ ನಮಗೋಸ್ಕರ, ನೋಡು ಅವ್ರು ನಿನ್ಗೋಸ್ಕರ ಏನೆಲ್ಲ ಮಾಡ್ತಿದ್ದಾರೆ ಅಂತ ಅಮ್ಮ ಆದವಳು ಮಕ್ಕಳಿಗೆ ಹೇಳ್ತಾ ಹೋದ ಹಾಗೆ, ಭಗವಂತ ನಮಗೆಲ್ಲವನ್ನ ಕೊಟ್ಟಿದ್ದಾನೆ ಅನ್ನುವಂತಹ ಜ್ಞಾನದಿಂದಲೇ ನಾವು ಲಕ್ಷ್ಮಿಯನ್ನ ಪಡಿತೀವಿ. ಆಗ ದೇವಿ ಇನ್ನಷ್ಟು ಭಗವಂತನ ಲೀಲೆಯನ್ನ ಹೇಳುವಾಗ ನಾವು ಅವನನ್ನ ಪ್ರೀತಿಸದೆ ಇರೋದಿಕ್ಕೆ ಹೇಗೆ ಸಾಧ್ಯ? ಆಗ ನಮ್ಮ ಭಕ್ತಿ ಪ್ರೀತಿ ಮತ್ತು ಸ್ನೇಹದ ಸಮ್ಮಿಲನವಾಗೋಗ್ಬಿಡತ್ತಂತ. ಮೊದಲು ಪ್ರೀತಿಸ್ತಾ ಇದ್ವಿ, ಈಗ ಅವನನ್ನ ಬೆಸ್ಟ್ ಫ್ರೆಂಡ್ ಸಹ ಮಾಡ್ಕೊಂಡ್ಬಿಡ್ತೀವಂತೆ. ತಥಾಪ್ನೋತಿ. ತಥಾಪ್ನೋತಿ ಅಂದ್ರೆ ಯಾವ ಪ್ರಕಾರದಿಂದ ಪಡೆಯುತ್ತೇನೆ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತಂತೆ. ಅಂದ್ರೆ ಭಗವಂತನನ್ನ ನಾನು ಇನ್ನೂ ಪಡೀತೀನಿ ಅಂತ ನಮ್ಗೊಂದು ಕಾನ್ಫಿಡೆನ್ಸ್ ಬಂದ್ಬಿಡತ್ತೆ. ಯಾಕೆ ಅಂತ ಅಂದ್ರೆ, ಮೊದ್ಲೇ ಹೇಳಿದ್ವಲ್ಲ, ಪ್ರೀತಿ ಅಂದ್ರೇನೆ ನಾವು ಸರ್ವಸ್ವವನ್ನ ಧಾರೆ ಎರೆದ್ ಬಿಟ್ಟಿರ್ತೀವಿ. ಇನ್ನು ಅದ್ರ ಜೊತೆ ಬರೀ ಹಾಲ್ ಕುಡಿದ್ರೇನೆ ಸಾಕ ಅಂದ್ರೆ, ಇಲ್ಲಪ್ಪ, ಆ ಹಾಲಿಗೆ ಇನ್ನೊಂದ್ ಸ್ವಲ್ಪ ಜೇನನ್ನ ಬೆರೆಸಿ ಸ್ನೇಹವನ್ನ ಬೆರೆಸ್ತಾ ಇದ್ದಾರೆ ಅಂತ ಅಂದಾಗ, ಅಲ್ಲಿ ನಮಗೆ ಭಗವಂತನ ಹತ್ರ ಏನೂ ಕೇಳೋದಿಕ್ಕೆ ಉಳ್ಕೊಳ್ಳೋದೇ ಇಲ್ಲ. ನಾವ್ ನಮ್ ಫ್ರೆಂಡ್ ಹತ್ರ ಏನಾದ್ರು ಹೇಳೋ ಅವಶ್ಯಕತೆ ಇದೆಯಾ? ಏನೂ ಇಲ್ಲ. ಕೆಲವರು ಸ್ನೇಹಿತರು ಇರ್ತಾರೆ, ನಾವು ಕಳಿಸೋ ಗುಡ್ ಮಾರ್ನಿಂಗ್ ಮೆಸೇಜ್ ಅಲ್ಲೇ ನಮ್ಮ ಮೂಡ್ ಹೇಗಿರುತ್ತೆ ಅಂತ ಗೊತ್ತಾಗೋಗುತ್ತೆ. ಅದ್ ಹೇಗ್ ಗೊತ್ತಾಗತ್ತೆ? ಬರೀ ಗುಡ್ ಮಾರ್ನಿಂಗ್ ಅಷ್ಟೇ ಅಲ್ವಾ? ಅದ್ರಲ್ಲೇ ಗೊತ್ತಾಗೋಗುತ್ತೆ ಅಂದ್ರೆ, ಹೌದು ರೀ, ಅವ್ರಿಗೆ ಗೊತ್ತಾಗೋಗುತ್ತೆ. ತಕ್ಷಣ ಕಳಿಸ್ತಾರೆ, ವಾಟ್ ಹ್ಯಾಪನ್ ಟು ಯು? ಏನಾಯ್ತು ನಿನ್ಗೆ? ಇವತ್ ನಿನ್ ಮೂಡ್ ಚೆನ್ನಾಗಿಲ್ಲ, ಇವತ್ ನಿನ್ ಮೂಡ್ ಚೆನ್ನಾಗಿದೆ, ಇವತ್ ನೀನ್ ಖುಷಿಯಾಗಿದೆ ನೋಡಿ, ಮಾತು ಆಡಿಲ್ಲ. ಜಸ್ಟ್ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಇಂದಾನೆ ಸ್ನೇಹಿತರು ಕಂಡು ಹಿಡಿತಾರೆ ವಾಟ್ ಹ್ಯಾಪನ್ ಟು ಅವರ್ ಮೂಡ್ ಅಂತ. ಹಾಗೇನೆ ಇಲ್ಲಿ ಭಕ್ತಿ, ಸ್ನೇಹ ಮತ್ತೆ ಪ್ರೀತಿ ಎರಡು ಸಮ್ಮಿಲನವಾದಾಗ ಯಥಾಪ್ನೋತಿ, ಯಾವ ಪ್ರಕಾರದಿಂದ ನಾವು ಪಡಿತಾ ಹೋಗ್ತೀವಿ, ಯಾರನ್ನ? ಭಗವಂತನನ್ನ. ಯಾವ ಮೂಲಕ? ಜ್ಞಾನದ ಮೂಲಕ ನಾವು ಪಡಿತಾ ಹೋಗ್ತೀವಿ. ಹಾಗಿದ್ರೆ ನಾನು ಇನ್ನೂ ಏನನ್ನ ತಿಳ್ಕೋಬೇಕು ಭಗವಂತನ ಬಗ್ಗೆ ಅಂದ್ರೆ, ಯಾವ ಪ್ರಕಾರದಿಂದ ನಾವು
ಭಗವಂತನನ್ನ ತಿಳಿತೀವೋ ಆ ಪ್ರಕಾರವಾಗಿ ಭಗವಂತ ನಮಗೆ ತೆರೆದುಕೊಳ್ತಾ ಹೋಗ್ತಾನೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಮುಖಮಪಿ ದಹನೋ ಯಸ್ಯ ವಾಸ್ಥೇಯಮಬ್ಧಿಹಿ ಅಂತ ನಾವು ಧ್ಯಾನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತೀವಿ. ಅವನ ಭಗವಂತನ ಮುಖ ಅಗ್ನಿಯ ಹಾಗೆ ಜ್ವಲಿಸ್ತಾ ಇರುತ್ತೆ ಅಂತ. ಹಂಗ ಅಂದ ತಕ್ಷಣ, ಅಗ್ನಿ ಅಂದ ತಕ್ಷಣ ಕೆಲವರು ಅಯ್ಯೋ ಸುಡುತ್ತಾ ಅಂತ ಯೋಚನೆ ಮಾಡ್ತಾರೆ, ಕೆಲವರು ಸುಟ್ಟ ಹಾಕ್ಬಿಡತ್ತೆ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಕೆಲವರು ಬೆಳಗುತ್ತಾ ಇದೆ, ನಮಗೆ ದಾರಿ ದೀಪವನ್ನ ತೋರಿಸುತ್ತೆ ಅಂತಾನು ಯೋಚನೆ ಮಾಡ್ತಾರೆ ಅಲ್ವಾ? ಅದೇ ರೀತಿ ಇಲ್ಲ, ನಮ್ಮ ಪ್ರಕಾರವಾಗಿ ನಮ್ಮ ನಮ್ಮ ತಿಳುವಳಿಕೆಗೆ ತಕ್ಕ ಹಾಗೆ ಭಗವಂತ ಏನ್ ಮಾಡ್ತಾ ಹೋಗ್ತಾನೆ, ತೆರಿತಾ ಹೋಗ್ತಾನೆ. ಇದರಿಂದ ಏನಾಗತ್ತಪ್ಪ ಅಂತ ನೋಡೋದಾದ್ರೆ, ಬುದ್ಧ್ವಾ ಬುದ್ಧಿಯಿಂದ, ವಿಶುದ್ಧಯ ಪೂರ್ಣ ಶುದ್ಧವಾದ, ಯುಕ್ತ ನಿರತವಾದ, ಧೃತ ನಿರ್ಧಾರದಿಂದ, ಆತ್ಮಾನಂ ನನ್ನನ್ನು, ನಿಯತ ನಿಯಂತ್ರಿಸಿ, ಚ ಕೂಡ ಶಬ್ದ ಅಧೀನ್ ಅಂದ್ರೆ ಶಬ್ದ ಮೊದಲಾದ, ವಿಷಯಾನ್ ಇಂದ್ರಿಯಗಳ ವಿಷಯಗಳನ್ನ, ತ್ಯಕ್ತ್ವ ತ್ಯಜಿಸಿ, ರಾಗ ಆಸಕ್ತಿ ದ್ವೇಷಗಳನ್ನ, ವೃಧಸ್ಯ ಬದಿಗಿರಿಸಿ, ಚ ಕೂಡ ಅಂದ್ರೆ ಯಾವಾಗ ನಾವು ಭಗವಂತನನ್ನ ಇನ್ನು ತಿಳ್ಕೊಳ್ತಾ ಹೋಗ್ತೀವಿ, ಆಗ ಏನಾಗ್ತಾ ಹೋಗುತ್ತೆ ಅಂತ ಅಂದ್ರೆ, ಬುದ್ಧಿಯ ವಿಶುದ್ಧಯ ಯುಕ್ತ ಅಂತ ಅಂದ್ರೆ ಅವನ ಬುದ್ಧಿ ಏನಾಗ್ತಾ ಹೋಗುತ್ತೆ, ವಿಶುದ್ಧ. ಬರೀ ಶುದ್ಧ ಅಲ್ಲ, ವಿಶುದ್ಧ. ಶುದ್ಧ ಅಂದ್ರೆ ಕ್ಲೀನ್, ಇಲ್ಲಿ ವಿಶುದ್ಧ ಅಂದ್ರೆ ವಿಶೇಷವಾಗಿ ಅಂತ. ಈಗ ಫಾರ್ ಎಕ್ಸಾಂಪಲ್, ನಾವು ಮೊದ್ಲು ನೀರೆಲ್ಲ ಹೇಗ್ ಕುಡಿತಾ ಇದ್ವಿ ಅಂತ ಅಂದ್ರೆ, ಮಾಮೂಲಿ ನಲ್ಲಿಯಲ್ಲಿ ಹಿಡ್ಕೊಂಡ್ ಬರ್ತಿದ್ವಿ, ಇಲ್ಲ ಕೆರೆಯಲ್ಲಿ ಅಥವಾ ಬಾವಿಯಲ್ಲಿ ನೀರ್ ತರ್ತಿದ್ವಿ, ಒಂದು ಬಟ್ಟೆಯಲ್ಲಿ ಶೋಧಿಸ್ತಾ ಇದ್ವಿ, ಕುಡಿತಾ ಇದ್ವಿ, ಅಷ್ಟೇ, ಮುಗ್ದು ಹೋಯ್ತು. ಅದೇ ಇನ್ನೊಂದ್ ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ವಿಜ್ಞಾನ ತಿಳ್ಕೊಳ್ತಾ ಇಲ್ಲಪ್ಪ, ನೀರನ್ನ ಕುದಿಸಿ ಆರಿಸಿ ಕುಡಿಬೇಕು ಅಂತ ತಿಳ್ಕೊಂಡ್ವಿ. ಆಮೇಲೆ ನಮ್ಮೆಲ್ರಿಗೂ ನೆನ್ಪಿದೆ ಅಂತ ಅನ್ಸುತ್ತೆ, ಸ್ಟೀಲ್ ಫಿಲ್ಟರ್ಗಳು ಬಂತು ಅಲ್ವಾ? ಅದರಲ್ಲಿ ಕ್ಯಾಂಡಲ್ಸ್ ಇರ್ತಿತ್ತು, ಅದರಿಂದ ಕ್ಲೀನ್ ಮಾಡ್ಬಿಟ್ಟು ನೀರ್ ಕುಡಿತಿದ್ವಿ, ಇಲ್ಲ ಈ ಫಿಲ್ಟರ್ ನೀರೇ ಕುಡಿಬೇಕು ಅಂತ. ಇವಾಗೆಲ್ಲ ಇನ್ನು ಒಂದ್ ಸ್ವಲ್ಪ ಅಡ್ವಾನ್ಸ್ಡ್. ಯಾವ ರೀತಿ? ಅಕ್ವಾ ವಾಟರೇ ಕುಡಿಬೇಕು ಅಲ್ವಾ? ಎಲ್ರ ಮನೆಯಲ್ಲೂ ಫಿಲ್ಟರ್. ಯಾವ ಫಿಲ್ಟರ್? ಸ್ಟೀಲ್ ಫಿಲ್ಟರ್ ಇಲ್ಲ, ಸ್ಪೆಷಲ್ ಅಕ್ವಾ ವಾಟರ್. ಅದಕ್ಕೆ ಅದ್ರ ಎಲ್ಲ ತೆಗೆದು ಹಾಕಿ ಇನ್ನೊಂದ್ ಸ್ವಲ್ಪ ಏನೇನೋ ಅಡಿಷನ್ ಮಾಡಿ ನಮ್ಗೆ ಕೊಡುತ್ತಂತ, ವಿಶೇಷವಾಗಿ ನಮಗೆ ನೀರನ್ನ ಕೊಡುತ್ತಲ್ವಾ? ಆ ರೀತಿ ಇಲ್ಲಿ ಅಂದ್ರೆ ವಿಶೇಷವಾಗಿ ಶುದ್ಧ. ವಿಶೇಷವಾಗಿ ಶುದ್ಧ ಅಂತ ಅಂದ್ರೆ ಇಲ್ಲಿ ಅರ್ಥವನ್ನ ಆತ ಹೇಗೆ ಮಾಡ್ಕೊಳ್ತಾನೆ ಅಂದ್ರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೆ. ಭಗವಂತ ಇದ್ದಾನೆ, ಭಗವಂತನ ನನ್ನ ಕೈ ಹಿಡಿತಾನೆ, ಭಗವಂತ ಎಂದಿಗೂ ಸಹ ನನ್ನ ಕೈ ಬಿಡೋದಿಲ್ಲ, ಅವನ್ ಕಷ್ಟಗಳು ಕೊಡೋದೆಲ್ಲ ನನ್ನ ಒಳಿತಿಗಾಗಿ. ಯಾರನ್ನ ನನ್ನ ಜೀವನದಕ್ಕೆ ಕಳಿಸಿದ್ರು ಸಹ ನನ್ನ ಒಳಿತಿಗಾಗಿ, ಯಾರನ್ನ ನನ್ನ ಜೀವನದಿಂದ ತೆಗೆದು ಹಾಕಿದ್ರು ಸಹ ನನ್ನ ಒಳಿತಿಗಾಗಿ. ಭಗವಂತ ಇಲ್ಲ ಅಂದ್ರೆ ಏನೂ ಇಲ್ಲ. ಹೀಸ್ ಎವ್ರಿಥಿಂಗ್. ಈಸ್ ಎವ್ರಿಥಿಂಗ್. ಅವನ್ ಬಿಟ್ರೆ ಇನ್ಯಾರು ಇರೋದಿಕ್ ಸಾಧ್ಯನೇ ಇಲ್ಲ ಅಂತ ಆತ ಏನ್ ಮಾಡ್ಕೊಳ್ತಾ ಹೋಗ್ತಾನೆ, ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾನೆ. ಇದ್ರಿಂದ ಏನಾಗುತ್ತೆ, ಧೃತಿ ನಿರ್ಧಾರ, ಗಟ್ಟಿಯಾಗಿ ಅವನು ನಿಂತ್ಕೊಳ್ತಾನೆ. ಅವನು ಯಾವ ನಿರ್ಧಾರ ತೆಗೆದುಕೊಂಡ್ರು ಸಹ ಅವನು ತುಂಬಾ ಗಟ್ಟಿಯಾಗಿ ನಿಂತ್ಕೊಳ್ತಾನೆ. ಯಾಕೆ ಅಂದ್ರೆ, ಆತ್ಮಾನಂ ಧೃತ್ಯ ನಿಯಮ್ಯಚ ಅಂದ್ರೆ ಮನಸ್ಸನ್ನ ಆತ ನಿಯಂತ್ರಿಸ್ಕೊಳ್ಳೋದು ಹೇಗೆ ಅಂತ ಅವನಿಗೆ ಗೊತ್ತಿರುತ್ತೆ. ಇವತ್ತು ಈಗ ಉದಾಹರಣೆ, ಮಕ್ಕಳು ಎಕ್ಸಾಮ್ಗೆ ಹೋಗ್ತಾರೆ ಅಲ್ವಾ, ಸೆಕೆಂಡ್ PU ಎಕ್ಸಾಮ್. ಇಲ್ಲ, ನಾನು ಇಷ್ಟ ದಿನ ಹೋಗಿದ್ದು ಎಕ್ಸಾಮ್ ಬರೆಯಕ್ಕೆನೆ, ಎಕ್ಸಾಮ್ ಬರೀಲೇಬೇಕು, ಎಕ್ಸಾಮ್ ಬರೆಯಕ್ಕೆ ಅಂತಾನೆ ಹೋಗ್ತಾರವ್ರು ಅಲ್ವಾ? ನೀವ್ ಚಾಕ್ಲೇಟ್ ಕೊಡ್ತೀನಿ ಇವತ್ ಮನೇಲಿ ಇರು ಅಂದ್ರೆ ಇರ್ತಾರ? ಇಲ್ಲಪ್ಪ, ನಾನು ಇಷ್ಟ ದಿನ ಕಷ್ಟಪಟ್ಟಿದ್ದೆ ಇದಕ್ಕೆ, ಸುಮ್ನಿರ್ರಿ, ನಾನು ಎಕ್ಸಾಮ್ಗೆ ಹೋಗ್ಬೇಕು ಅಂತ ಹೇಗ್ ಹೋಗ್ತಾರೆ? ಹಾಗೆ ಒಂದು
ಗಟ್ಟಿಯಾದ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅವರ ಮನಸ್ಸನ್ನ ನಿಯಂತ್ರಣ ಮಾಡೋದು ಹೇಗೆ ಅಂತ ಅವರಿಗೆ ಸರಿಯಾಗಿ ಗೊತ್ತಿರುತ್ತೆ. ಯಾವಾಗ ನಾವು ಆತ್ಮನ ಮನಸ್ಸನ್ನ ನಿಯಂತ್ರಣ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ, ಆಗ ಮಾತ್ರ ನಾವು ಗಟ್ಟಿಯಾದ ನಿಲುವನ್ನ ಪಡೆಯೋದಿಕ್ಕೆ ಸಾಧ್ಯ. ಆ ಗಟ್ಟಿಯಾದ ನಿಲುವು ಹೇಗಿರಬೇಕು ಅಂದ್ರೆ, ನನಗೆ ಭಗವಂತನೇ ಬೇಕು. ಇವತ್ತು ಏಕಾದಶಿ, ನಾನು ಉಪವಾಸ ಮಾಡ್ತಾ ಇದ್ದೀನಿ, ನಾನು ಏನೂ ತಿನ್ನೋದಿಲ್ಲ. ಯಾಕೆ ಅಂದ್ರೆ ಇದರಿಂದ ಭಗವಂತ ನನ್ನನ್ನ ಪ್ರೀತಿಸ್ತಾನೆ, ಸೊ ನಾನು ಈ ವ್ರತವನ್ನ ಮಾಡ್ತೀನಿ. ಇದರಿಂದ ಏನಾಗತ್ತೆ, ನನಗೆ ದೇವ್ರೇ ಬೇಕು, ಐ ವಾಂಟ್ ಹಿಮ್ ಅಂತ ಹೇಗೆ ನಾವು ಹಠ ಮಾಡ್ತೀವಿ, ಅದೇ ರೀತಿ ಆ ನಿರ್ಧಾರಗಳನ್ನ ಗಟ್ಟಿಯಾಗಿ ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ. ನನಗೆ ದೇವ್ರು ಬೇಕೇ ಬೇಕು, ದೇವ್ರು ಬೇಕು ಅನ್ನೋದು ಹೇಗೆ ಅಂದ್ರೆ, ಅವನು ಎಲ್ಲವನ್ನ ಅಂದ್ರೆ ಯೋಗದಲ್ಲಿ ಆತ ನಿರತನಾಗಿರ್ತಾನೆ. ಯಾಕೆ ಆತ ಯೋಗದಲ್ಲಿ ನಿಯತನಾಗಿರ್ತಾನಪ್ಪ ಅಂತ ಅಂದ್ರೆ, ಅವನಿಗೆ ಗೊತ್ತಿರುತ್ತೆ ಭಗವಂತ ನನಗೆ ಎಲ್ಲವನ್ನ ಕೊಟ್ಟೇ ಕೊಡ್ತಾನೆ ಅಂತ. ಹೇಗೆ ಅಂತ ಅಂದ್ರೆ, ಶಬ್ದಾದೀನ್ ವಿಷಯ ಅಂತ ಅಂದ್ರೆ, ಶಬ್ದ ಅವನು ಏನ್ ಕೇಳಿಸ್ಕೊಳ್ತಾನೆ, ಹಾಗೇನೆ ರೂಪ, ಗಂಧ ಎಲ್ಲವುದೂ ಸಹ ಅವನು ಇಲ್ಲಿಂದ ಬಿಡ್ತಾ ಹೋಗ್ತಾನೆ. ಅಂದ್ರೆ ಯಾವುದೇ ರೀತಿಯಾದಂತಹ ಲೌಕಿಕ ಸುಖ ಅವನಿಗೆ ಇರೋದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಡಭರತ. ಜಡಭರತನಿಗೆ ಏನೂ ಆಸೆ ಇರ್ಲಿಲ್ಲ, ಅವನು ಇದ್ದಿದ್ ಒಂದೇನೆ, ನನಗೆ ಭಗವಂತ ಬೇಕು ಅಂತ. ಯಾವಾಗ ನಾವು ಭಗವಂತನನ್ನ ಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ, ಅವನೇ ಎಲ್ಲ ಆಗ್ತಾ ಹೋಗ್ತಾನೆ. ಉದಾಹರಣೆ, ನಾವು ಹೇಳಿದ್ವಲ್ಲ, ಬೋರ್ ನೀರ್ ಕುಡಿತಾ ಇರ್ತೀವಿ, ಯಾವತ್ತೋ ಒಂದಿನ ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ, ಅಲ್ಲೆಲ್ಲೋ ನಲ್ಲಿಯಲ್ಲಿ ಸಿಹಿ ನೀರ್ ಬರುತ್ತೆ ಅಂದಾಗ, ಸಿಹಿ ನೀರನ್ನ ನಾವು ಕುಡಿಯೋದಿಕ್ಕೆ ಶುರು ಮಾಡಿದ್ಮೇಲೆ ಯಾರಾದ್ರೂ ಹತ್ರ ಇದೆ ಅಂತ ಚೊಳ್ ನೀರ್ ಕುಡಿಯಲಿಕ್ಕೆ ಇಷ್ಟಪಡ್ತಾರಾ? ಇಲ್ಲ. ಇಲ್ಲಪ್ಪ, ನನಗ್ ಸಿಹಿ ನೀರೇ ಬೇಕು ಅಂತ ಹೇಗೆ ನಾವು ಹುಡ್ಕೊಂಡು ಹೋಗ್ತೀವಿ, ಅದೇ ರೀತಿ ನಮಗೆ ಗೊತ್ತಾಗತ್ತೆ, ಇಲ್ಲ ಭಗವಂತನೇ ಎಲ್ಲ ಅಂತ ಗೊತ್ತಾದಾಗ, ಜಸ್ಟ್ ಲೈಕ್ ಜಡಭರತನ ಹಾಗೆ ನಾವು ಸಹ ಈ ಲೌಕಿಕ ಸುಖ ಎಲ್ಲವನ್ನ ಬಿಡ್ತಾ ಬರ್ತೀವಿ. ಯಾಕೆ ಅಂದ್ರೆ, ಆ ಜಡಭರತನಿಗೂ ಹಾಗೆ ಅವನಿಗೆ ಏನು ಬೇಡ ಆಗಿತ್ತು. ಅವನಿಗೆ ಪಾಪ ತಂಗಳನ್ನ ಕೊಟ್ಟಿದ್ರು ತಿಂತಿದ್ನ, ಮೃಷ್ಟಾನ್ನ ಕೊಟ್ರು ತಿಂತಿದ್ದ, ಯಾರ್ ಯಾವ ಕೆಲ್ಸ ಹೇಳಿದ್ರು ಮಾಡ್ತಾ ಇದ್ದ. ಯಾಕೆ? ಅವನಿಗೆ ಯಾವುದೂ ಸಹ ಈ ಲೋಕದ ಸುಖ ಭೋಗಗಳ ಮೇಲೆ ಅವನಿಗೆ ಆಸೆ ಇರ್ಲಿಲ್ಲ. ಅವನಿಗೆ ಆಸೆ ಇದ್ದಿದ್ದೊಂದೇ, ನನಗ್ ಭಗವಂತ ಬೇಕು, ಭಗವಂತನೇ ಬೇಕು, ಭಗವಂತ ಬೇಕು ಅಲ್ಲ, ಭಗವಂತನೇ ಬೇಕು. ಹೀಗೆ ಅಂತ ಅಂದ್ರೆ ಜಸ್ಟ್ 1 ತಿಂಗಳ ಮಗುವಿನ ಹಾಗೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಆ ಮಗು ಹೇಗಿರುತ್ತೆ, 1 ತಿಂಗಳ ಮಗು? ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ಅದೇ ತರ ಇರುತ್ತೆ, ಮನೆಯಲ್ಲೂ ಅದೇ ತರ ಇರುತ್ತೆ, ಹೊರಗಡೆ ಹೋದ್ರು ಅದೇ ತರ ಇರುತ್ತೆ. ಸಾವಿನ ಮನೇನೂ ಒಂದೇ, ಸಮಾರಂಭದ ಮನೇನೂ ಒಂದೇ, ಹಾಸ್ಪಿಟ್ಲು ಒಂದೇ, ಮನೇನೂ ಒಂದೇ ಅಲ್ವಾ? ಅದೇನಾದ್ರೂ ಅದರ ಮನಸ್ಸಿನಲ್ಲಿ ಭಾವನೆ ಏನಾದ್ರೂ ಚೇಂಜ್ ಆಗುತ್ತಾ ಅಂದ್ರೆ ಚೇಂಜ್ ಆಗೋದೇ ಇಲ್ಲ. ಅದೇ ರೀತಿ ನಾವು ಸಹ ಹಾಗೆ ಇರ್ಬೇಕು, ಯಾವುದಕ್ಕೂ ಅಂಟ್ಕೊಳ್ಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಇದರಿಂದ ಏನಾಗತ್ತೆ ಅಂದ್ರೆ, ರಾಗದ್ವೇಷ ವ್ಯಧಸ್ಯಚ ಅಂದ್ರೆ, ಇದರ ಫಲಿತಾಂಶ ಏನಾಗತ್ತೆ ಅಂದ್ರೆ, ಬೇಕು ಬೇಡಗಳಿಂದ ನಾವು ದೂರ ಆಗೋಗ್ತೀವಿ. ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ಯಾರ್ ಕಂಡ್ರೆ ನಮಗ್ ಪ್ರೀತಿನೂ ಇಲ್ಲ, ಯಾರ್ ಕಂಡ್ರೆ ನಮಗ್ ದ್ವೇಷನೂ ಪಡೋದಿಲ್ಲ. ಇಲ್ಲಿ ನೋಡಿ, ಇದು ಯಾವಾಗ ಬರುತ್ತೆ ಅಂತ ಅಂದ್ರೆ, ನಮ್ಮೆಲ್ಲರಿಗೂ ನೆನ್ಪಿದೆ ಅಂತ ಅನ್ಕೊಳ್ತೀನಿ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸಂಗ ವಿವರ್ಜಿತಃ. ಆಗ ನಮಗೆ ತುಂಬಾ ಕಷ್ಟ ಅನ್ನಿಸ್ತಾ ಇತ್ತು. ಈಗ 18ನೇ ಅಧ್ಯಾಯಕ್ಕೆ ಬಂದಾಗ 12ನೇ ಅಧ್ಯಾಯದಲ್ಲೇ ಇದನ್ನ ನಾನು ತಿಳ್ಕೊಂಡ್ಬಿಟ್ಟಿದೀವಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ, ಯಾರ ಮೇಲೂನು, ಗಂಡನೇ ಇರ್ಬೋದು, ಮಕ್ಳೇ ಇರ್ಬೋದು, ನಮ್ಮ ಎನಿಮೀಸೇ ಇರ್ಬೋದು, ಯಾರ ಮೇಲೂ ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ಇವ್ರು ಬೇಕು ಅಂತನೂ ಇಲ್ಲ, ಇವ್ರು ಬೇಡ ಅಂತನೂ ಇಲ್ಲ. ಹಾಗಾದ್ರೆ ಕರ್ತವ್ಯ ಮಾಡ್ತಾ ಇಲ್ವಾ? ನೋ. ಇದು ಭಗವಂತ ನನಗೆ ಕೊಟ್ಟಿರೋದು, ನಾನು ಈ ಕರ್ತವ್ಯವನ್ನ ಬಹಳ ಸೊಗಸಾಗಿ ಸುಂದರವಾಗಿ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ, ಭಗವಂತ ನನಗಾಗಿ ನಿಯೋಜಿಸಿದ
ಕರ್ತವ್ಯ ಇದು ಅಲ್ವಾ? ಇವಾಗ ಯಾರು ಏನಂದ್ರು ಏನು ಅನ್ಸೋದೇ ಇಲ್ಲ. ಯಾಕೆ ಅಂದ್ರೆ ನಾನು ಬದುಕಿರೋದು ಒಂದೇ ಒಂದು ಕಾರಣಕ್ಕೆ. ಆ ಕಾರಣ ಏನು ಅಂದ್ರೆ ನನಗೆ ಭಗವಂತ ಬೇಕು. ಕೆಲವೊಮ್ಮೆ ಹೇಗಾಗತ್ತೆ ಅಂದ್ರೆ ನೀನ್ ಇಲ್ಲಿರು ಸ್ವಲ್ಪ ದಿನ, ನಾನ್ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದಾಗ ನಮ್ಮ ಪ್ರೀತಿಯ ವ್ಯಕ್ತಿಗಾಗಿ ನಾವು ಹೇಗೆ ಎಲ್ಲ ಕಷ್ಟಗಳನ್ನ ಸಹಿಸ್ಕೊಳ್ತೀವೋ ಅದೇ ರೀತಿ ಈ ಭೂಲೋಕದಲ್ಲಿ ಇರುವ ಎಲ್ಲ ಕಷ್ಟಗಳನ್ನ ನಾವು ತುಂಬಾ ಸಲೀಸಾಗಿ ಈಗ ಅನುಭವಿಸ್ತೀವಿ. ಯಾಕೆ ಅಂದ್ರೆ ನಮಗ್ ಗೊತ್ತು, ಅಲ್ಲಿದೆ ನನ್ನ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅಲ್ವಾ? ನಮ್ಮನೆ ಎಲ್ಲಿದೆ? ಅಲ್ಲಿದೆ. ಅವ್ನು ಕರ್ಕೊಳ್ತಾ ಇದ್ದಾನೆ. ನಾನು ವಾಪಸ್ ಅಮ್ಮ ಮನೆಗ್ ಹೋಗ್ತೀನಿ. ಅಮ್ಮ ಮನೆಗ್ ಹೋಗ್ಬೇಕಾದ್ರೆ ಈಗ ಹಾಸ್ಟೆಲಲ್ಲಿ ಮಕ್ಳು ಓದ್ತಾ ಇರ್ತಾರೆ ನೋಡಿ. ಹಾಸ್ಟೆಲಲ್ಲಿ ಮಕ್ಳು ಓದ್ಬೇಕಾದ್ರೆ ಅವರು ಸುಖವಾಗಿರ್ತಾರೆ. ಅಲ್ಲಿ ಕೆಲವೊಂದ್ಸಲ ಊಟ ಎಲ್ಲ ಚೆನ್ನಾಗ್ ಸಿಕ್ಕಲ್ಲ. ಫೆಸಿಲಿಟೀಸ್ ಚೆನ್ನಾಗಿರಲ್ಲ. ಆದ್ರೂ ಅವ್ರು ಅನುಭವಿಸ್ತಾರೆ. ಯಾಕೆ ಅಂದ್ರೆ ಅಪ್ಪಾ ಇನ್ನೇನು ಫೈನಲ್ ಇಯರ್ ಡಿಗ್ರಿ ಅಪ್ಪಾ ಇದು ಮುಗಿದ್ ಬಿಟ್ರೆ ನಾನು ವಾಪಸ್ ಮನೆಗ್ ಹೋಗ್ತೀನಿ. ಹಾಗೇನೆ ಬರ್ತಾ ಬರ್ತಾ ಜೀವನದಲ್ಲಿ ಕಷ್ಟ ಆಗಬಹುದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಆ ಕಷ್ಟದಲ್ಲೂ ಸಹ ಭಗವಂತ ನನ್ನನ್ನ ಕೈ ಹಿಡಿದಿದ್ದಾನೆ, ನನ್ನನ್ನ ಭಗವಂತ ಕರೆಸ್ಕೊಳ್ತಾನೆ, ಮೋಕ್ಷವನ್ನ ಕೊಡ್ತಾನೆ, ಮುಕ್ತಿಯನ್ನ ಕೊಡ್ತಾನೆ. ಹಾಗಾಗಿ ನನಗೆ ಯಾರ ಮೇಲೆ ರಾಗನೂ ಇಲ್ಲ, ಯಾರ ಮೇಲೆ ದ್ವೇಷವೂ ಸಹ ಇಲ್ಲ. ಹೌದಾ? ಹೀಗಿದ್ರೆ ಏನಾಗುತ್ತೆ ಅಂತ ಅಂದ್ರೆ ವಿವಿಕ್ತ ಸೇವಿ, ಏಕಾಂತ ಸ್ಥಳದಲ್ಲಿ ವಾಸಿಸುವ, ಲಘು ಆಶಿ, ಅಲ್ಪ ಆಹಾರವನ್ನ ಸೇವಿಸುತ್ತಾ, ಯಥಾ ನಿಯಂತ್ರಿತ ವಾಕ್ ಮಾತು, ಕಾಯ ಶರೀರ ಮನಸ ಮನಸ್ಸುಳ್ಳ, ಧ್ಯಾನ ಯೋಗ ಪರಹ ಅಂದ್ರೆ ಸಮಾಧಿ ಮಗ್ನನಾದ, ನಿತ್ಯಂ ದಿನದ 24 ಗಂಟೆಯು ವೈರಾಗ್ಯವನ್ನ ಸಮುಪಾಶ್ರಿತಾಹ ಆಶ್ರಯಿಸಿದ. ಅಂದ್ರೆ ಒಂದು ಬಾರಿ ಭಗವಂತನನ್ನ ಕಾಣಬೇಕು ಅಂತ ನನ್ನ ಮನಸ್ಸು ಕೇಳಿದಾಗ, ಹಾಗೂ ಒಂದು ಸಾರಿ ಆತ್ಮದಲ್ಲಿ ಭಗವಂತನನ್ನ ಕಂಡಾಗ ದೇವರನ್ನ ಸೇರುವವರೆಗೂ. ಯಾಕೆಂದ್ರೆ ಮೊದಲು ಭಗವಂತನನ್ನ ಸೇರ್ಬೇಕು ಅಂದ್ರೆ ನಾವು ಧ್ಯಾನದಲ್ಲಿ ಭಗವಂತನನ್ನ ಕಾಣ್ತೀವಿ. ಅವನನ್ನ ಒಂದು ಬಾರಿ ನಾವು ಧ್ಯಾನದಲ್ಲಿ ಕಂಡ ದಿನದಿಂದ ಹಿಡಿದು ಅವನನ್ನ ಸೇರುವವರೆಗೆ, ಅಂದ್ರೆ ನಮ್ಗೆ ಮೋಕ್ಷ ದೊರಕುವವರೆಗೆ ಅವನು ಹೇಗಿರ್ತಾನೆ ಅಂತ ಅಂದ್ರೆ ವಿವಿಕ್ತ ಸೇವಿ ಲಘುಷಿ ಅಂತ ಅಂದ್ರೆ ಒಂಟಿಯಾಗಿ ಇರುವುದಕ್ಕೆ ಆತ ಇಷ್ಟಪಡ್ತಾನೆ. ನನಗೆ ಯಾರು ಬೇಡಪ್ಪ, ಅಯ್ಯೋ ಫಂಕ್ಷನ್ ಬೇಡಪ್ಪ, ಐ ಆಮ್ ಹ್ಯಾಪಿ ಹಿಯರ್, ನೀವ್ ಹೋಗ್ಬಿಟ್ ಬನ್ನಿ. ಅಂದ್ರೆ ಇಲ್ಲಿ ಯಾಕೆ ಒಂಟಿಯಾಗಿ ಇರೋದಕ್ಕೆ ಇಷ್ಟಪಡ್ತಾರೆ ಅಂತ ಅಂದ್ರೆ ನಮಗೆ ಈ ಲೌಕಿಕ ಸುಖದಲ್ಲಿ ಯಾವುದೇ ರೀತಿಯಾದಂತಹ ಆಸಕ್ತಿನೇ ಇರೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವರು ಈ ಸೀರೆ ಚೆನ್ನಾಗಿದೆ, ಈ ಒಡವೆ ಚೆನ್ನಾಗಿದೆ, ಇನ್ನೊಂದ್ ಚೆನ್ನಾಗಿದೆ, ಮತ್ತೊಂದ್ ಚೆನ್ನಾಗಿದೆ ಅಂತ ಅವರೆಲ್ಲ ಇದು ಬೇಕು ಅದು ಬೇಕು ಅಂತ ಮಾತಾಡ್ಬೇಕಾದ್ರೆ ನಮ್ಮ ಮನಸ್ಸು ಹೇಳುತ್ತೆ, ಅಯ್ಯೋ ನನಗ್ ಭಗವಂತ ಬೇಕು. ಇಲ್ಲ, ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ. ನಮಗೆ ಭಗವಂತ ಬಿಟ್ರೆ ಈ ರೀತಿ ಲೌಕಿಕವಾದ ಆಸೆಗಳು ನಮ್ಗೆ ಆಸೆ ಆಗೋದೇ ಇಲ್ಲ. ಭಗವಂತ ಏನೇ ಕೊಟ್ರು ಅದು ಪ್ರಸಾದ, ಅದು ಕಣ್ಣುಗೊತ್ಕೊಂಡು ನಾವು ಇಟ್ಕೊಂತೀವಿ ಬಿಟ್ರೆ ಇದೇ ಬೇಕು ಅದೇ ಬೇಕು ಅನ್ನುವ ಇದೇ ಇರೋದಿಲ್ಲ. ಇದಕ್ಕೆ ಉದಾಹರಣೆಯಾಗಿ ಶಕುಂತಲೆಯ ಕಥೆಯನ್ನ ಹೇಳ್ತಾರೆ. ಅಂದ್ರೆ ಶಕುಂತಲೆ ನಮ್ಮೆಲ್ರಿಗೂ ಗೊತ್ತು. ಭರತ ಸ್ವಲ್ಪ ದೊಡ್ಡವನಾಗ್ತಾ ಬರ್ತಾನೆ. ಆಗ ಆ ಮುನಿಗಳೇ ಏನ್ ಹೇಳ್ತಾರೆ ಅಂದ್ರೆ ಋಷಿಗಳ ಸಮೇತ ಅವಳನ್ನ ಮಹಾರಾಜನ ಬಳಿ ಕಳಿಸ್ತಾರೆ. ಅಂದ್ರೆ ನೀವು ಹೋಗಿ ಅವಳನ್ನ ಬಿಟ್ಬಿಟ್ ಬನ್ನಿ ಅಂತ. ಅವ್ರು ಕಾಡಲ್ಲಿ ಇರ್ತಾರೆ, ಅವರಿಗೆ ಭಗವಂತ ಬಿಟ್ಟು ಬೇರೆ ಏನೂ ಗೊತ್ತೇ ಇರೋದಿಲ್ಲ. ಅವರು ಊರಿಗೆ ಬರ್ತಾರೆ. ಅಂದ್ರೆ ರಾಜ್ಯಕ್ಕೆ ಬಂದಾಗ ಆ ರಾಜ್ಯದವರೆಲ್ಲ ಅವರನ್ನ ವಿಶೇಷವಾಗಿ ಇದು ಯಾವ ಹೊಸ ಸ್ಪೀಸೀಸ್ ಅಪ್ಪ ಅಂತ ನೋಡೋ ಹಾಗೆ ಶುರು ಮಾಡ್ತಾರೆ. ಹಾಗೆ ಇವ್ರಿಗೂ ಹಾಗೆ ಅನ್ಸುತ್ತಂತೆ. ಈ ಊರು, ಈ ಜನ, ಈ ಗದ್ದಲ ಇದನ್ನೆಲ್ಲ ನೋಡಿ ಋಷಿಗಳು ಹೇಳ್ತಾರಂತೆ ಶಕುಂತಲೆಗೆ, ಪ್ಲೀಸ್ ನೀನ್ ಒಬ್ಳೆ ಹೋಗು, ನಮಗಿಲ್ಲಿ ಇರೋದಿಕ್ ಆಗ್ತಾ ಇಲ್ಲ, ನಮಗ್ ತುಂಬಾ ಹಿಂಸೆ ಆಗ್ತಾ ಇದೆ, ದಯವಿಟ್ಟು ನೀನು ರಾಜನ ಬಳಿ ಒಬ್ಳೆ ಹೋಗ್ತೀಯಾ ಅಂತ ಕೇಳ್ತಾರಂತೆ.
ಆಗ ಶಕುಂತಲೆ ಹ್ಞೂ ನಾನು ಹೋಗ್ತೀನಿ ಅಂತ ಒಬ್ಳೆ ಹೋಗ್ತಾಳೆ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ಅವಳ ಹಾಗೆ ಅವಳ ಹಾಗೆ ಇನ್ ದ ಸೆನ್ಸ್ ಯಾವುದರ ಬಗ್ಗೆಯೂ ಸಹ ಆಸಕ್ತಿ ಇರೋದಿಲ್ಲ. ಏಕಾಂತ ಇಷ್ಟ ಆಗ್ತಾ ಹೋಗುತ್ತೆ. ಯಾಕೆ ಏಕಾಂತ ಇಷ್ಟ ಆಗುತ್ತೆ ಅಂದ್ರೆ, ಭಗವಂತ ನೀನ್ ನನಗೆ ಏನೇನ್ ಕೆಲ್ಸ ಕೊಟ್ಟಿದ್ಯೋ ಅಂದ್ರೆ ಕರ್ತವ್ಯವನ್ನ ಕೊಟ್ಟಿದ್ಯೋ ಅದೆಲ್ಲ ನಾನ್ ಮಾಡ್ತಾ ಇದ್ದೀನಿ. ಐ ಆಮ್ ಹ್ಯಾಪಿ ವಿತ್ ದಿಸ್. ಬೇಗ ನನ್ನನ್ನ ಕರ್ಕೋ ಸಾಕು. ನನಗೆ ಸಮಯ ಸಿಕ್ತು ಅಂದ್ರೆ ಆ ಏಕಾಂತದಲ್ಲಿ ಭಗವಂತನನ್ನ ಪ್ರೀತಿಸ್ಬೇಕು ಅನ್ನೋದು ಬಿಟ್ರೆ ಈ ಜನಜಂಗುಳಿ ಯಾವುದು ಇಷ್ಟನೇ ಆಗೋದಿಲ್ಲ. ಅದ್ರ ಜೊತೆಗೆ ಲಘು ಶಿವ ಅಂತ ಅಂದ್ರೆ ಕಮ್ಮಿ ಆಹಾರವನ್ನ ಸೇವನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಮ್ಮಿ ಆಹಾರ ಅಂತ ಅಂದ್ರೆ ಬದುಕೋದಕ್ಕೋಸ್ಕರ ತಿನ್ನೋದು. ತಿನ್ನೋದಕ್ಕೋಸ್ಕರ ಬದುಕೋದಲ್ಲ. ಇಲ್ಲಪ್ಪ ನನಗಿಷ್ಟೇ ಸಾಕು. ಇವತ್ತು ನನಗೆ ಎಷ್ಟು ಬೇಕೋ ಅಷ್ಟು ಸಾಕು. ನನಗೆ ಜೀರ್ಣ ಆಗಲ್ಲ. ಅಂದ್ರೆ ಜಸ್ಟ್ ಲೈಕ್ ಮತ್ತೆ ಇಲ್ಲಿ ನಾವು ಜಡಭರತನ್ನ ಪದೇ ಪದೇ ಜ್ಞಾಪಿಸ್ಕೊಳ್ಬೇಕು. ಯಾಕೆ ಅಂತಂದ್ರೆ ಅವನು ಅಷ್ಟೇ ಬದುಕೋದಕ್ಕೋಸ್ಕರ ತಿನ್ಸಿದ್ನೇ ವಿನಃ ತಿನ್ನೋದಕ್ಕೋಸ್ಕರ ಖಂಡಿತವಾಗಿಯೂ ಸಹ ಆತ ಬದುಕಿರ್ಲಿಲ್ಲ. ಹಾಗೇನೆ ಯಥಾ ವಾಕ್ಯಾಯ ಮಾ ಮಾನಸಃ ಅಂದ್ರೆ ಅವನ ಮಾತು, ಅವನ ದೇಹ, ಅವನ ಮನಸ್ಸು, ಮಾತು, ಮನಸ್ಸು ಮತ್ತು ದೇಹ, ಕಾಯ ವಾಚ ಮನಸ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇರುತ್ತೆ. ಅಂದ್ರೆ ಅವನೇನಾದ್ರೂ ಮಾತಾಡಿದ್ರೆ ತೂಕದ ಮಾತಾಡಿರ್ತಾನೆ. ಹಾಗೆ ಆ ಯೋಚನೆಗಳು ಅಂತ ಅಂದಾಗ ಅವನಿಗೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಥಾಟ್ಸ್ ಅವನಿಗೆ ಬರೋದಿಕ್ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಭಗವಂತ ಇದ್ದಾನೆ. ದೇಹವೂ ಅಷ್ಟೆ. ಏನ್ ಬೇಕೋ ಅದನ್ನೆಲ್ಲ ಸೇವಿಸೋದಿಲ್ಲ. ಹೇಗ್ ಬೇಕೋ ಹಾಗಿರೋದಿಲ್ಲ. ಮಾತು, ಮನಸ್ಸು ಮತ್ತೆ ದೇಹ ಅವನ ನಿಯಂತ್ರಣದಲ್ಲಿ ಇರುತ್ತೆ. ಹಾಗೇನೆ ಧ್ಯಾನ ಯೋಗೋ ಧ್ಯಾನ ಯೋಗ ಪರೋ ನಿತ್ಯಂ ಅಂದ್ರೆ ನಿತ್ಯವೂ ಸಹ ಧ್ಯಾನದಲ್ಲಿ, ಯೋಗದಲ್ಲಿ ಆತ ನಿರತನಾಗಿರ್ತಾನೆ. ನಿರತ ಅಂದ್ರೆ ನಿತ್ಯ, ಎವ್ರಿ ಡೇ ಭಗವಂತನ ಸೇವೆ ಮಾಡಬೇಕು, ಭಗವಂತನ ಬಗ್ಗೆ ಯೋಚನೆ ಮಾಡಬೇಕು, ಭಗವಂತನ ಬಗ್ಗೆ ಚಿಂತನೆ ಮಾಡಬೇಕು. ಯಾವಾಗ ಚಿಂತನೆ, ಹೇಗೆ ಚಿಂತನೆ? ಎಲ್ಲ ಕರ್ತವ್ಯವನ್ನ ಮುಗಿಸ್ತಾನೆ, ಒಂಟಿಯಾಗಿರ್ತಾನೆ, ಧ್ಯಾನದಲ್ಲಿ ಇರ್ತಾನೆ, ಈ ರೀತಿ. ಯಾಕೆ ಅಂತ ಅಂದ್ರೆ ವೈರಾಗ್ಯ ಸಮುಪಾಶ್ರಿತ ಅಂದ್ರೆ ವೈರಾಗ್ಯವನ್ನ ಹೊಂದುತ್ತಾನೆ. ವೈರಾಗ್ಯ ಅಂತಂದ್ರೆ ಅವನಿಗೆ ಗೊತ್ತಿರುತ್ತೆ ಒಳ್ಳೇದು ಅಂದ್ರೆ ಭಗವಂತ ಮಾತ್ರ. ಹೇಗೆ ಒಬ್ಬ ಪೇಷಂಟಿಗೆ ಗಂಜಿ ಕುಡೀರಿ ಅಂದ್ರೆ ಅಳ್ತಾ ಇರ್ತಾನೆ, ಆದ್ರೆ ಅವನಿಗೆ ಗೊತ್ತಾಗುತ್ತೆ ಇಲ್ಲ ಬೇರೆ ಏನೋ ತಿಂದ್ರೆ ನನಗೆ ಹೊಟ್ಟೆ ನೋವುತ್ತಪ್ಪ, ನನಗ್ ಬೇಡ ಗಂಜಿನೇ ಸಾಕು. ಆ ರೀತಿ ಅವನಿಗೆ ಗೊತ್ತಾಗೋಗುತ್ತೆ ಒಳ್ಳೇದು ಅಂದ್ರೆ ಏನು, ಭಗವಂತ. ಹಾಗಾಗಿ ಭಗವಂತ ಬಿಟ್ಟು ಬೇರೆ ಏನೂ ಬೇಡ. ಜಗತ್ತಿನ ಇತಿ ಮಿತಿ ಆತನಿಗೆ ತಿಳಿದಿರತ್ತೆ. ಜಗತ್ತಿನ ಇತಿ ಮಿತಿ ತಿಳಿದಿರುತ್ತೆ ಅಂತ ಅಂದ್ರೆ ಯಾರು ನನ್ನವರು, ಯಾರು ಎಲ್ಲಿವರೆಗೂ ಬರ್ತಾರೆ ಎಲ್ಲವೂ ಸಹ ಅವನಿಗೆ ಗೊತ್ತಿರುತ್ತೆ. ಯಾರನ್ನು ಆತ ತುಂಬಾ ಹಚ್ಕೊಳ್ಳೋದಿಕ್ಕೆ ಹೋಗೋದೇ ಇಲ್ಲ. ಹೇಳ್ತಾರಲ್ಲ, ಯಾಕೆ ಬಡ್ದಾಡ್ತಿ ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ. ಎಲ್ಲಿ ತನಕ ಬರ್ತಾರೆ ಎಲ್ರು? ಮಣ್ಣು ಮುಚ್ಚೋ ತನಕ ಅಷ್ಟೆ ಅಲ್ವಾ? ಆಮೇಲೆ ಯಾರಾದ್ರು ಬನ್ರಿ ಅಂದ್ರೆ ಬರ್ತಾರಾ? ನೀವ್ ಆ ಟೈಮಲ್ಲಿ ಮಣ್ಣು ಮುಚ್ಚಬೇಕಾದ್ರೆ ಬನ್ರಿ ಅಂತ ಯಾರನ್ನಾರು ಕರೆದ್ರೆ ಸಾಕು, ಮಣ್ಣು ಮುಚ್ಚಲ್ಲ, ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ಅಯ್ಯೋ ಎಲ್ಲಿಂದ ಬಂದ್ರಪ್ಪ ಇವ್ರು ಅಂತ, ಅಲ್ವಾ? ಅಂದ್ರೆ ನೋಡಿ, ಎಲ್ಲಿವರೆಗೂ ನಮ್ಮನ್ನ ಜನ ಪ್ರೀತಿಸ್ತಾರೆ ಅಂದ್ರೆ ನಮ್ಮ ದೇಹದಲ್ಲಿ ಭಗವಂತ ಇರೋವರೆಗೂ ಅಷ್ಟೆ. ನಮ್ಮ ದೇಹದಿಂದ ಭಗವಂತ ಏನಾದ್ರು ಬಿಟ್ಟು ಹೋದ ಅಂದ್ರೆ ಯಾರು ನಮ್ಮನ್ನ ಪ್ರೀತಿಸೋದಿಲ್ಲ. ಅದಕ್ಕೆ ಹೇಳ್ತಾರೆ ಹಿಂಗೆ ಸುಮ್ನೆ ತಮಾಷೆಗೆ ಓದಿದಂತಹ ಸಾಲುಗಳು, ಇರ್ಬೇಕಾದ್ರೆ ನೀನ್ ನನ್ನನ್ನ ಮಾತಾಡಿಸ್ಬಿಡು, ನಾನ್ ಹೋದ್ಮೇಲೆ ನಾನೇನಾರು ಅಪ್ಪಿತಪ್ಪಿ ನಿನ್ನನ್ನ ಮಾತಾಡ್ಸೋದಕ್ ಶುರು ಮಾಡಿದ್ರೆ ಯಂತ್ರ ಕಟ್ಕೊಂಡ್ ಓಡಾಡ್ತೀಯಾ ಅಂತ. ಅಂದ್ರೆ ಯಾಕೆ ಈ ಮಾತುಗಳು ಬರುತ್ತೆ ಅಂದ್ರೆ ಜಗತ್ತಿನ ಇತಿ ಮಿತಿ ಯಾವುದೇ ಇರಬಹುದು. ಯಾವುದು ನನ್ನದು, ಯಾವುದು ನನ್ನದಲ್ಲ, ಇದು ಬೇಕಾ, ಇದು ಬೇಡವಾ, ಯಾವ ಆಸೆಗಳು ಸಹ ಇರೋದಿಲ್ಲ. ದೇವರನ್ನ ಕಂಡವರು ಹೇಗಿರ್ತಾರೆ ಅಂದ್ರೆ ಹೆಚ್ಚು ಕಮ್ಮಿ ಕುಡುಕರ ಹಾಗೆ ಅಂತ ಹೇಳ್ತಾರೆ. ಯಾಕೆ ಕುಡುಕರ ಹಾಗೆ ಅಂದ್ರೆ ನೀವೇನಾದ್ರೂ ಮಾತಾಡ್ಕೊಳ್ರಿ,
ಕೆಲವ್ರು ಕುಡುಕ್ರು ಇರ್ತಾರೆ ನೋಡಿ. ನೀವೇನ್ ಮಾತಾಡಿದ್ರು ನೀವೇನಾದ್ರು ಪ್ರಶ್ನೆ ಕೇಳಿ, ಅವ್ರಿಗೇನ್ ಉತ್ತರ ಕೊಡ್ಬೇಕು ಅದೇ ಕೊಡ್ತಿರ್ತಾರೆ. ಅದೇ ರೀತಿ ಭಗವಂತನನ್ನ ಕಂಡವರು, ಭಗವಂತ ಬೇಕು ಅನ್ನೋರು, ಭಗವಂತನೇ ಬೇಕು, ಭಗವಂತ ಬಿಟ್ಟು ಬೇರೆ ಏನೂ ಬೇಡ ಅಂತ ಹೇಳಿ ಭಗವಂತನಲ್ಲೇ ನಿರತರಾಗಿರ್ತಾರೆ. ಹೀಗಿದ್ರೆ ಏನಾಗತ್ತೆ? ಹೀಗಿದ್ರೆ ಇನ್ನು ತುಂಬಾ ಪ್ರಾಫಿಟ್ ಇದೆ. ಅದೇನಪ್ಪಾ ಅಂದ್ರೆ ಅಹಂಕಾರವನ್ನ, ಬಲಂ ಮಿಥ್ಯದ ಬಲವನ್ನ, ದರ್ಪಂ ಹುಸಿ ಗರ್ವವನ್ನ, ಕಾಮವನ್ನ, ಕ್ರೋಧವನ್ನ, ಪರಿಗ್ರಹಾನ್ ಐಹಿಕ ವಸ್ತುಗಳ ಸ್ವೀಕಾರವನ್ನ ವಿಮುಚ್ಯ ತ್ಯಜಿಸುತ್ತಾನೆ. ನಿರ್ಮಮ ಒಡೆತನದ ಭಾವನೆ ಇಲ್ಲದೆ ಶಾಂತನು ಬ್ರಹ್ಮಭೂಯ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಕಲ್ಪತೆ ಅರ್ಹನಾಗುತ್ತಾನೆ. ಈ ರೀತಿ ನಾವು ಯಾವಾಗ ಭಗವಂತನೇ ಎಲ್ಲ ಅಂತ ಹೇಳ್ತಾ ಹೋಗ್ತೀವಿ, ಆಗ ಅಹಂಕಾರ ಬಿಡ್ತಾ ಹೋಗುತ್ತೆ. ಬಿಕಾಸ್ ನನಗ್ ಗೊತ್ತು ನಾಹಂ ಕರ್ತ ಹರಿಕರ್ತ ಅಲ್ವಾ. ಅಹಂಕಾರ ಹೇಗ್ರಿ ಇರೋದಿಕ್ಕೆ ಸಾಧ್ಯ? ಅಷ್ಟೇ ಅಲ್ಲ, ಬಲ, ಯಾವ ಬಲನೇ ಇರ್ಲಿ, ಜನ ಬಲ ಇರ್ಲಿ, ಹಣ ಬಲ ಇರ್ಲಿ, ಇನ್ನೊಂದು ಮತ್ತೊಂದು ಏನೇ ಬಂದ್ರೂ ಸಹ ಇದು ಕೇವಲ ಭಗವಂತ ನನಗಾಗಿ ಕೊಟ್ಟಂತಹ ವರ ಅಂತ ಹೇಳಿ, ಪ್ರಸಾದ ಅಂತ ಹೇಳಿ ಅವನು ಸ್ವೀಕಾರ ಮಾಡ್ತಾನೆ. ಹಾಗೆ ದರ್ಪ ಅಂದ್ರೆ ಒಳಗಿನಿಂದ ಹೆದರ್ಕೊಂಡಿರ್ತಾನೆ, ಆದ್ರೆ ಹೊರಗಡೆ ಅವನು ತೋರ್ಸೋದಿಲ್ಲ. ಆದ್ರೆ ಅವನ್ ಹಾಗಿರೋದಿಲ್ಲ. ಅವನು ಹೇಗಿರ್ತಾನೆ ಅಂದ್ರೆ ಪ್ರಹ್ಲಾದನ ಹಾಗಿರ್ತಾನೆ. ಪ್ರಹ್ಲಾದನ ಹಾಗೆ ಅಂತ ಅಂದ್ರೆ ಎಷ್ಟೆಲ್ಲಾ ಕಷ್ಟ ಕೊಟ್ರುನು ಹರಿ ನನ್ನನ್ನ ರಕ್ಷಣೆ ಮಾಡೇ ಮಾಡ್ತಾನೆ. ಹರಿ ರಕ್ಷಣೆ ಮಾಡದೆ ಇನ್ಯಾರು ರಕ್ಷಣೆ ಮಾಡೋದಕ್ಕೆ ಸಾಧ್ಯ? ನೀನು ದಬ್ತೀಯಾ ದಬ್ಬು, ಸುಡ್ತೀಯಾ ಸುಡು. ಅಮ್ಮನಿಗೆ ಹೇಳ್ತಾನೆ ಪಾಪ ಅವನು, ಅಮ್ಮ ನೀನ್ ಅಮೃತ ಅಂತ ಕೊಡಮ್ಮ, ನನ್ ಹರಿ ನನ್ನನ್ನ ರಕ್ಷಣೆ ಮಾಡ್ತಾನೆ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನೋಡಿ, ಆ ಮಗುವಿಗೆ ಇರುವಂತಹ ಧೈರ್ಯ ನಮಗಿಲ್ಲ. ಹಾಗೆ ಕಾಮ, ಆಸೆ ಇರೋದಿಲ್ಲ. ಆಸೆ ಇಲ್ಲ ಅಂದಾಗ ಆಬ್ವಿಯಸ್ಲಿ ಕ್ರೋಧ, ಸಿಟ್ಟು ಸಹ ಬರೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಅಂದ್ರೆ ನಾವು ಮುಂಚೆನೆ ತಿಳ್ಕೊಂಡ್ಬಿಟ್ಟಿದೀವಿ. ಯಾವಾಗ ಸಿಟ್ಟು ಬರುತ್ತೆ ಅಂದ್ರೆ ಆಸೆಗಳು ಈಡೇರದೇ ಇದ್ದಾಗ. ಆಸೆನೇ ಇಲ್ಲ ಅಂದಾಗ ಸಿಟ್ಟಿಲ್ಲಿಂದ ಬರೋದಿಕ್ಕೆ ಸಾಧ್ಯ? ಪರಿಗ್ರಹಾನ್, ಯಾವುದನ್ನು ಸಹ ಒಳಗೆ ಆತ ತೆಗೆದುಕೊಳ್ಳೋದಿಲ್ಲ. ತೆಗೆದುಕೊಳ್ಳೋದಿಲ್ಲ ಅಂದ್ರೆ ನೆನಪಿನಲ್ಲಿ ಇಟ್ಕೊಳ್ಳೋದಿಲ್ಲ. ಯಾರ್ ಬೈಲಿ, ಯಾರ್ ಹೊಗಳಲಿ, ಯಾರ್ ಏನೇ ಮಾಡ್ಲಿ, ಯಾವ್ದು ನೆನಪಲ್ಲಿ ಇಟ್ಕೊಂಡ್ರೆ ತಾನೇ. ನೆನಪಲ್ಲಿ ಇಟ್ಕೊಂಡ್ರೆ ಏನ್ ಯೂಸು? ಮತ್ತೆ ನಾನೇ ಯೋಚನೆ ಮಾಡ್ತೀನಿ, ನನ್ನ ಆರೋಗ್ಯನೇ ಹಾಳಾಗುತ್ತೆ ಬಿಟ್ರೆ ಇದರಿಂದ ಭಗವಂತ ಸಿಗ್ತಾನ, ಮೋಕ್ಷ ಸಿಕ್ಕುತ್ತಾ, ಮುಕ್ತಿ ಸಿಕ್ಕುತ್ತಾ? ಇಲ್ಲ. ನಾನ್ ನೆನ್ಪಿಟ್ಕೋಬೇಕು? ಯಾಕೆ ಯೋಚನೆ ಮಾಡ್ಬೇಕು? ಯಾಕೆ ಚಿಂತನೆ ಮಾಡ್ಬೇಕು? ಹಾಗೇನೆ ವಿಮುಚ್ಯ ನಿರ್ಮಮ ಶಾಂತಃ ಅಂದ್ರೆ ಮಮಕಾರ ಇಲ್ಲ, ನಾನು, ನನ್ನದು, ನನ್ನಿಂದಲೇ ಯಾವುದು ಇಲ್ಲ ಅಂತ ತಿಳಿದಾಗ ಅವನು ಆಟೋಮೆಟಿಕಲಿ ಶಾಂತವಾಗ್ತಾ ಹೋಗ್ತಾನೆ. ಯಾಕೆ ಶಾಂತವಾಗ್ತಾನಪ್ಪ ಅಂತ ಅಂದ್ರೆ ಬ್ರಹ್ಮಭೂಯಾಯ ಕಲ್ಪತೆ. ಇಂತಹ ವ್ಯಕ್ತಿ ಭಗವಂತನಲ್ಲೇ ಮನಸ್ಸು ಇಡೋದಿಕ್ಕೆ ಇಷ್ಟಪಡ್ತಾನೆ ವಿನಃ ಈ ಭೂಲೋಕದಲ್ಲಿ ಈ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಯಾವುದೂ ಸಹ ಇಲ್ಲದೆ ಭಗವಂತ ನನಗೆ ನೀನೇ ಬೇಕು, ನೀನ್ ಬಿಟ್ರೆ ಇನ್ಯಾರೂ ಬೇಡ. ಯಾಕೆ ಅಂದ್ರೆ ನಾಹಂ ಕರ್ತ ಹರಿಕರ್ತ, ಭಗವಂತ ನಿನ್ನಿಂದಲೇ ಎಲ್ಲ ಅಂತ ನಾನು ತಿಳಿದ ಮೇಲೆ ನಾನು ಯಾಕೆ ಯೋಚನೆಯನ್ನ ಮಾಡಬೇಕು ಅಂತ ಹೇಳಿ ಭಗವಂತನಲ್ಲೇ ನಿಲುವನ್ನ ಇಡ್ತಾನಂತೆ. ಅಂದ್ರೆ ಭಗವಂತ ಹೇಗೆ ನಾವು ಅವನನ್ನ ಸೇರ್ಬೋದು ಅನ್ನುವಂತಹ ಮಾರ್ಗವನ್ನ ಮತ್ತಷ್ಟು ನಮಗೆ ಹೇಳ್ತಾ ಹೋಗ್ತಾನೆ. ಇನ್ನು ಮುಂದೆ ಏನ್ ಹೇಳ್ತಾನೆ ಅಂತ ಖಂಡಿತ ಕಾಯೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.